ಶ್ರೀಗುರುಭ್ಯೋ ನಮಃ ಶ್ರೀ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಜಯತ್ಯಸಂಖ್ಯೋರುಬಲಾಂಬುಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವಃ ಸದಾ ಸದಾತ್ಮಜ್ಞನದೀಭಿರಾಪ್ಯಃ ಕೃಷ್ಣಾವತಾರೋ ಹರಿರೇಕಸಾಗರಃ ಸಿಂಜನ್ನೂಪುರಶೋಭಿಪಾದಕಮಲಾಂ ಮಂದಸ್ಮಿತೋದ್ಯನ್ಮುಖೀಂ ಕಂಜಾಕ್ಷೀಂ ಕುಚಭಾರಭೀರುವಿಲಸನ್ಮದ್ಯಾಂ ಕೊಣತ್ಕಂಕಣಾಂ ಶಂಭಾದ್ಯೈಃ ಪರಿಸೇವಿತಾಂ ಸುವಸನಾಂ ಜಾಂಬೂನದಾಳಂಕೃತಾಂ ಅಂಬಾಂತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಕ್ಮಿಣೀಂ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಳಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ನೌಮಿನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾತ್ಸನ್ಮನೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್ ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದ್ಯರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಆಪಾದಮೂಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಹರಿ ಓಂ ವಿದಿತೋಸಿ ಭವಾನ್ ಸಾಕ್ಷಾತ್ ಪುರುಷ ಪ್ರಕೃತೆ ಪರಃ ಕೇವಲಾನುಭವಾನಂದಸ್ವರೂಪಃ ಸರ್ವಬುದ್ಧಿದೃಕ್ ಸ್ವಸ್ತ್ಯಸ್ತು ಸತಾಂ ಅಖಿಲ ಸನ್ಮಂಗಲಾನಿ ಭವಂತು ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧಿನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಅಷ್ಟಾದಶಸಹಸ್ರ್ಯಾಂ ಸಂಹಿತಾಯಾಂ ಅದ್ಯ ಕಥಾ ಪ್ರಸಕ್ತೋ ಕಿಂಚಿತ್ ಪೂರ್ವಪ್ರಸಕ್ತ ಪ್ರಮೇಯಾನುವಾದಃ ಹರಿ ಓಂ ಭಗವಂತ ತಾನು ಕೃಷ್ಣ ರೂಪದಿಂದಾಗಿ ತಾನು ಅವತಾರವನ್ನು ಮಾಡಿದ್ದಾನೆ. ಅದ್ಭುತವಾದಂತಹ ರೂಪವನ್ನು ಧಾರಣೆ ಮಾಡಿ ಚತುರ್ಭುಜಗಳಲ್ಲಿ ಶಂಖಚಕ್ರ ಗದಾ ಪದ್ಮಗಳನ್ನು ಧಾರಣೆ ಮಾಡಿ ಅದ್ಭುತವಾದಂತಹ ಇಂತಹ ಅಲೌಕಿಕರವಾದಂತಹ ರೂಪವನ್ನು ಧಾರಣೆ ಮಾಡಿ ಪರಮಾತ್ಮ ತಾನು ಅವತಾರವನ್ನು ಮಾಡಿದ್ದಾನೆ. ಅಂತಹ ಶ್ರೀಕೃಷ್ಣ ಪರಮಾತ್ಮನ ಕಥೆಯನ್ನು ಚರಿತ್ರೆಯನ್ನು ಶುಕಾಚಾರ್ಯರು ಹೇಳುತ್ತಾ ಇದ್ದಾರೆ. ನಿವೃತ್ತತರ್ಷೈರುಪಗೀಯಮಾನಾತ್ ಭೌಷಧಾತ್ ಶ್ರೋತ್ರ ಮನೋಭಿರಾಮಾತ್ ಹೇಳುವಂತಹ ಶುಕಾಚಾರ್ಯರು ಯಾವ ವಿಷಯದಲ್ಲಿಯೂ ಕೂಡ ಅವರಿಗೆ ಆಸಕ್ತಿಯೇ ಇಲ್ಲ. ನಿವೃತ್ತತರ್ಷೈಹಿ ಎಲ್ಲ ವಿಷಯಗಳಲ್ಲಿಯೂ ಕೂಡ ಆಸಕ್ತಿಯನ್ನು ತೊರೆದು ತಾವು ಭಗವಂತನಲ್ಲಿಯೇ ಆಸಕ್ತರಾಗಿ ರತರಾಗಿ ತಾವು ಆ ಕಥೆಯನ್ನು ಹೇಳುತ್ತಾ ಇದ್ದಾರೆ. ಅದೆಂತಹ ಪರಮಾತ್ಮನ ಶ್ರೀಕೃಷ್ಣನ ಕಥೆಯಂತಹದ್ದು ಅಂತಂದರೆ ಭವೌಷಧಾತ್ ಈ ಸಂಸಾರಕ್ಕೇನೆ ಔಷಧವಿದ್ದಂತೆ ಇದೆ ಅಂತಹ ಭವೌಷಧವಾದಂತಹ ಶ್ರೋತ್ರ ಮನೋಭಿರಾಮಾತ್ ಎಲ್ಲರ ಶ್ರೋತ್ರಗಳಿಗೂ ಮನಸ್ಸಿಗೂ ಸಂತೋಷವನ್ನು ಉಂಟು ಮಾಡುವಂತಹ ಅತ್ಯಂತ ಮನೋಹರವಾದಂತಹ ಶ್ರೀಕೃಷ್ಣನ ಚರಿತ್ರೆಯನ್ನು ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಹೇಳುತ್ತಾ ಇದ್ದಾರೆ. ಪರೀಕ್ಷಿತ್ ರಾಜನು ಕೂಡ ಅತ್ಯಂತ ಶ್ರದ್ಧೆಯಿಂದಾಗಿ ಆಹಾರವನ್ನು ತೊರೆದಿದ್ದರೂ ಕೂಡ ಅತ್ಯಂತ ಶ್ರದ್ಧೆಯಿಂದಾಗಿ ಅತ್ಯಂತ ಉತ್ಸಾಹದಿಂದಾಗಿ ತಾನು ಪರೀಕ್ಷಿತ್ ರಾಜ ಆ ಶ್ರೀಕೃಷ್ಣನ ಚರಿತ್ರೆಯನ್ನು ಕೇಳುತ್ತಾ ಇದ್ದಾನೆ. ಭಗವಂತ ತಾನು ರಾತ್ರಿಯ ಕಾಲದಲ್ಲಿ ಅವತಾರವನ್ನು ಮಾಡಿದ್ದಾನೆ. ಅದ್ಭುತವಾದಂತಹ ರೂಪವನ್ನು ಧಾರಣೆ ಮಾಡಿ ತಾನು ಅವತಾರವನ್ನು ಮಾಡಿದ ಮೇಲೆ ಆ ಅದ್ಭುತವಾದಂತಹ ರೂಪವನ್ನು ಕಂಡು ವಸುದೇವ ಆಶ್ಚರ್ಯಪಟ್ಟಿದ್ದಾನೆ.
ಆಶ್ಚರ್ಯದಿಂದಾಗಿ ತಾನು ವಸುದೇವ ಶ್ರೀಕೃಷ್ಣನ ಸ್ತೋತ್ರವನ್ನು ಮಾಡುತ್ತಾ ಇದ್ದಾನೆ. ಭಗವಂತ, ನೀನು ಸಾಮಾನ್ಯವಾದಂತಹ ಶಿಶುವಲ್ಲ, ಸಾಕ್ಷಾತ್ತು ಪರಮಾತ್ಮನೇ ಆಗಿದ್ದಿ ಅಂತನ್ನೋದು ನನಗೆ ಗೊತ್ತಾಗಿದೆ. ಆನಂದರೂಪನಾದಂತಹ ನೀನು ಎಲ್ಲ ಸಜ್ಜನರ ಉದ್ಧಾರವನ್ನು ಮಾಡೋದಕ್ಕಾಗಿ, ಭೂಭಾರವನ್ನು ಅಪಹಾರ ಮಾಡಿ ಎಲ್ಲ ಸಜ್ಜನರ ರಕ್ಷಣೆಯನ್ನು ಮಾಡೋದಕ್ಕಾಗಿಯೇ ನನ್ನ ಹೆಂಡತಿಯಲ್ಲಿ ನೀನು ಅವತಾರವನ್ನು ಮಾಡಿದ್ಯಾ ಅಂತನ್ನೋದು ನನಗೆ ಗೊತ್ತಾಗಿದೆ. ರಾಜನ್ಯ ಸೌನ್ಯಾಸುರ ಕೋಟಿಯೂಥಪೈ ನಿರ್ವ್ಯೂಹ್ಯಮಾಣಾಂ ನಿಹನಿಷ್ಯಸೇ ಚಮೂಂ. ಹೆಸರಿಗೆ ಮಾತ್ರ ರಾಜರು, ಆದರೆ ಅವರೆಲ್ಲರೂ ಕೂಡ ಅಸುರರು. ಅಂತಹ ಅಸುರರ ರಾಕ್ಷಸರ ಸಂಹಾರವನ್ನು ಮಾಡೋದಕ್ಕಾಗಿ, ಅವರ ಸೈನ್ಯವೇನಿದೆ ಅಂತಹ ಎಲ್ಲ ಅಸುರರ ಸೈನ್ಯವನ್ನು ಸಂಹಾರ ಮಾಡೋದಕ್ಕಾಗಿಯೇ ನೀನು ಅವತಾರವನ್ನು ಮಾಡಿದ್ದೀಯಾ. ಹಾಗಾಗಿ ಆ ತಾಮಸ ಬುದ್ಧಿಯುಳ್ಳಂತಹ ಕಂಸನು ನಿನ್ನ ಅಣ್ಣಂದಿರಾದಂತಹ 6 ಜನರನ್ನು ಸಂಹಾರ ಮಾಡಿಬಿಟ್ಟಿದ್ದಾನೆ. ಈಗ ನೀನು ಅವತಾರವನ್ನು ಮಾಡಿ ಅಂತನ್ನೋದು ಗೊತ್ತಾಯಿತು ಅಂತಂದರೆ ಅವನು ಆಯುಧಗಳನ್ನು ಹಿಡಿದುಕೊಂಡು ನಿನ್ನನ್ನೂ ಕೂಡ ಸಂಹಾರವನ್ನು ಮಾಡಲು ಬಂದೇ ಬರುತ್ತಾನೆ ಎಂಬುದಾಗಿ ಈ ರೀತಿಯಾಗಿ ಆ ಪರಮಾತ್ಮನ ಸ್ತೋತ್ರವನ್ನು ಮಾಡಿ ಆ ದುಷ್ಟನಾದಂತಹ ಕಂಸನ ದೌರ್ಜನ್ಯವನ್ನೆಲ್ಲವನ್ನು ಕೂಡ ವಸುದೇವ ಕೃಷ್ಣನ ಮುಂದೆ ಹೇಳುತ್ತಾ ಇದ್ದಾನೆ. ದೇವಕಿಯು ಕೂಡ ಅತ್ಯಂತ ಆಶ್ಚರ್ಯದಿಂದಾಗಿ ಭಕ್ತಿಯಿಂದಾಗಿ ಸ್ತೋತ್ರವನ್ನು ಮಾಡುತ್ತಾ ಇದ್ದಾಳೆ. ನಷ್ಟೇ ಲೋಕೆ ದ್ವಿಪರ ಅರ್ಧಾವಸಾನೆ ಮಹಾಭೂತೇಷ್ವಾದಿಭೂತಂಗತೇಷು ವ್ಯಕ್ತೇ ವ್ಯಕ್ತಂ ಕಾಲ ವೇಗೇನ ಯಾತೆ ಭವಾನಿ ಕಶಿಷ್ಯತೆ ಶೇಷ ಸೌಮ್ಯಃ. ಈ ಸಮಸ್ತ ಲೋಕವೂ ಕೂಡ ಪ್ರಳಯ ಕಾಲದಲ್ಲಿ ದ್ವಿಪರಾರ್ಧಾವಸಾನೆ, ಬ್ರಹ್ಮದೇವರ ಆಯುಷ್ಯ ಅಂತನ್ನೋದು ಪರ ಎಂಬುದಾಗಿ ಅದಕ್ಕೆ ಹೆಸರು. ಪರಾರ್ಧ ಈಗ 50 ವರ್ಷಗಳು ಮುಗಿದಿವೆ, ಇನ್ನೂ 50 ವರ್ಷಗಳು ಇವೆ. ಹಾಗೆ 2 ಪರಾರ್ಧಗಳು ಮುಗಿದ ಮೇಲೆ ಪ್ರಳಯ ಕಾಲ ಅಂತನ್ನೋದು ಬರುತ್ತದೆ. ಆಗ ಪ್ರಳಯ ಕಾಲ ಅಂತನ್ನೋದು ಬಂದಾಗ ಎಲ್ಲ ಲೋಕಗಳನ್ನು ಕೂಡ ಸಂಹಾರ ಮಾಡಿ ಅದನ್ನೆಲ್ಲವನ್ನೂ ಕೂಡ ನಿನ್ನ ಉದರದಲ್ಲಿ ಇಟ್ಟುಕೊಂಡು ಪರಮಾತ್ಮ ನೀನೊಬ್ಬನೇ ಆ ಅಗಾಧವಾದಂತಹ ಜಲಾಶಯದಲ್ಲಿ ನೀನು ಮಳಿಗೆ ಇರುತ್ತೀಯಾ. ಹೀಗೆ ಎಲ್ಲವನ್ನೂ ಕೂಡ ಕಾಲವೇಗದಿಂದಾಗಿ ನೀನು ಎಲ್ಲವನ್ನೂ ಕೂಡ ಸಂಹಾರ ಮಾಡುತ್ತೀಯಾ. ಯೋಯಂ ಕಾಲಸ್ತಸ್ಯತೆ ವ್ಯಕ್ತಬಂಧೋ ಚೇಷ್ಟಾಮಾಹುಶ್ಚೇಷ್ಟತೆ ಏನ ವಿಶ್ವಂ ನಿಮೇಷಾದಿರವತ್ಸರಾಂತೋ ಮಹೀಯಾನ್ ತಂತ್ವೇಷಾಣಾಂ ಕ್ಷೇಮಧಾಮ ಪ್ರಪದ್ಯೆ. ಈ ಕಾಲವೆಂಬಂತಹ ಪಾಶವು ಅದು ನಿನ್ನ ಚೇಷ್ಟಾ ಸಾಧನವಾಗಿದೆ, ನಿನ್ನ ಕ್ರೀಡೆಗೆ ಸಾಧನವಾಗಿದೆ. ಆ ಕಾಲಪಾಶದಿಂದಾಗಿ ಎಲ್ಲರನ್ನೂ ಕೂಡ ಬಂಧಿಸಿ ಅವರಿಗೆ ಮರಣವನ್ನು ಸಂಹಾರವನ್ನು ನೀನು ಕೊಡುತ್ತೀಯಾ. ಇಂತಹ ಮಹಾಮಹಿಮೋಪೇತನಾಗಿದ್ದಿ ನೀನು. ಅಂತಹ ನಿನ್ನನ್ನು ತಂತ್ವೇಷಾಣಂ ಕ್ಷೇಮಧಾಮ ಪ್ರಪದ್ಯೆ, ಅಂತಹ ಎಲ್ಲ ಕ್ಷೇಮಕ್ಕೂ ಕೂಡ ಮಂಗಲಕ್ಕೂ ಕೂಡ ಆಶ್ರಯನಾದಂತಹ ನಿನ್ನನ್ನು ನಾವು ಶರಣು ಹೋಗುತ್ತೇವೆ. ಇಂತಹ ಘೋರನಾದಂತಹ ಉಗ್ರನಾದಂತಹ ಉಗ್ರಸೇನನ ಮಗನಿಂದಾಗಿ ನಮ್ಮನ್ನು ರಕ್ಷಿಸು, ಈ ಸಂಸಾರದಿಂದಲೂ ರಕ್ಷಣೆ ಮಾಡು. ಈಗ ಆ ಕಂಸನ ಭಯ ಅಂತನ್ನೋದು ಉಂಟಾಗಿದೆ, ಆ ಭಯದಿಂದಲೂ ಕೂಡ ನಮ್ಮನ್ನು ಮೋಚನೆ ಮಾಡು ಎಂಬುದಾಗಿ ದೇವಕಿಯು ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾಳೆ. ಇಷ್ಟು ಭಗವಂತ ತಾನು ಶಿಶು ಅಲ್ಲ, ಸಾಕ್ಷಾತ್ತು ಸರ್ವೋತ್ತಮನಾದಂತಹ ಹರಿಯೇ, ಕಾಲನಿಯಾಮಕನಾದಂತಹ ಹರಿಯೇ ಎಂಬುದಾಗಿ ಸ್ತೋತ್ರವನ್ನು ಮಾಡುತ್ತಾ ಇದ್ದಾಳೆ. ಮತ್ತೆ ಆ ಭಗವಂತನ ಮಾಯೆಯಿಂದಾಗಿ ಮೋಹಿತಳಾಗಿ ಹೇಳುತ್ತಾಳೆ, ಭಗವಂತ ಈ ರೂಪವನ್ನು ಬಿಟ್ಟುಬಿಡು. ಇಂತಹ ಏನು ದಿವ್ಯವಾದಂತಹ ರೂಪವಿದೆ, ಇದು ಋಷಿಮುನಿಗಳು ತಾವು ಧ್ಯಾನ ಮಾಡಿ ಕಾಣುವಂತಹ ದಿವ್ಯವಾದಂತಹ ರೂಪ. ಈ ರೂಪವನ್ನು ನೀನು ತೋರಿದಿ ಅಂತಂದರೆ ಆ ಕಂಸ ತಾನು ಅವಶ್ಯವಾಗಿಯೂ ಕೂಡ ಹರಿಯೇ ಅವತಾರವನ್ನು ಮಾಡಿದ್ದಾನೆ ಎಂಬುದಾಗಿ ತಿಳಿದು ನಿನ್ನನ್ನು ಸಂಹಾರ ಮಾಡೋದಕ್ಕಾಗಿ ಅಂತ ಬರುತ್ತಾನೆ. ಹಾಗಾಗಿ ಉಪಸಂಹರ ವಿಶ್ವಾತ್ಮನ್ ಅದೋ ರೂಪಂ ಅಲೌಕಿಕಂ, ಇಂತಹ ಅಲೌಕಿಕವಾದಂತಹ ರೂಪವನ್ನು ಉಪಸಂಹಾರ ಮಾಡಿಕೋ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾಳೆ. ಸಾಮಾನ್ಯ ಶಿಶುಗಳಂತೆ ಪ್ರಾಕೃತ ರೂಪವನ್ನು ಧಾರಣೆ ಮಾಡು ಎಂಬುದಾಗಿ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾಳೆ ದೇವಕಿ. ಆಗ ಪರಮಾತ್ಮ ಆ ವಸುದೇವ ಹಾಗೂ ದೇವಕಿಯರಿಗೆ ಹೇಳುತ್ತಾ ಇದ್ದಾನೆ, ನೀವು ಹಿಂದಿನ ಜನ್ಮದಲ್ಲಿ ಅಂತಂದರೆ ಸ್ವಯಂಭುವ ಮನ್ವಂತರದಲ್ಲಿ ನೀವು ಹುಟ್ಟಿದ್ರಿ. ಆಗ ನಿಮಗೆ ದೇವಕಿಯು ಪೃಷ್ಣಿ ಎಂಬುದಾಗಿ ಹೆಸರಿನಿಂದಾಗಿ ಹುಟ್ಟಿದ್ಲು, ಮತ್ತು ವಸುದೇವ ತಾನು ಸುತಪ ಅನ್ನುವಂತಹ ಹೆಸರಿನಿಂದಾಗಿ ಹುಟ್ಟಿದ್ದ. ಆಗಲೂ ಕೂಡ ನೀವು ತಪಸ್ಸನ್ನು ಮಾಡಿದ್ರಿ. ಎಷ್ಟು ವರ್ಷ ತಪಸ್ಸನ್ನು ಮಾಡಿದ್ರಿ ಅಂತಂದರೆ 12,000 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ರಿ. ಅದು ಕೂಡ ಮನುಷ್ಯಮಾನದಿಂದಾಗಿ ಅಲ್ಲ, ದೇವತಾಮಾನದಿಂದಾಗಿ. ದೇವತೆಗಳ ಆಯುಷ್ಯದ ಪ್ರಕಾರ 12,000 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ರಿ. ಅಂತಹ ದೀರ್ಘಕಾಲೀನವಾದಂತಹ ತಪಸ್ಸನ್ನು ಮಾಡಿದ ಮೇಲೆ ನೀವು ಮೋಕ್ಷವನ್ನು ಕೇಳಬೇಕಾಗಿತ್ತು. ಅಪವರ್ಗ ಬೇಕು, ಮೋಕ್ಷ ಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಬೇಕಾಗಿತ್ತು. ಆದರೆ ನಿಮಗೆ ಮದುವೆಯಾದರೂ ಕೂಡ ಗ್ರಾಮ್ಯ ಸುಖವನ್ನು ಅನುಭವಿಸಿ ಇರಲಿಲ್ಲ. ಹಾಗಾಗಿ ನನ್ನ ಮಾಯೆಯಿಂದಾಗಿ ಮೋಹಿತರಾಗಿ ನೀವು ನನಗೆ ನಿನ್ನಂತಹ ಮಗನು ಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದ್ದಿರಿ. ಆಗ ನನಗೆ ಸಮಾನನಾದಂತಹ ಮತ್ತೊಬ್ಬ ಪುರುಷನೂ ಇಲ್ಲ. ಹಾಗಾಗಿ ನಾನೇ ಪೃಷ್ಣಿಗರ್ಭ ಅನ್ನುವಂತಹ ಹೆಸರಿನಿಂದಾಗಿ ಅವತಾರವನ್ನು ಮಾಡಿದ್ದೆ.
ಮತ್ತು ಅಂತಹ ನೀವೇ ಅದಿತಿ ಕಶ್ಯಪರಾಗಿಯೂ ಕೂಡ ಅವತಾರವನ್ನು ಮಾಡಿದ್ರಿ. ಹಾಗೆ ಅದಿತಿ ಕಶ್ಯಪರಾಗಿ ಅವತಾರವನ್ನು ಮಾಡಿದಾಗಲೂ ಕೂಡ ಆಗ ವಾಮನ ರೂಪದಿಂದಾಗಿ ನಿಮ್ಮ ಮನೆಯಲ್ಲಿ ನಾನು ಹುಟ್ಟಿದ್ದೇನೆ. ಈಗ 3ನೇ ಸಲ ನೀವು ವಸುದೇವ ದೇವಕಿಯರಾಗಿ ಹುಟ್ಟಿದ್ದೀರಿ. ಈಗಲೂ ನಾನು ನಿಮ್ಮಲ್ಲಿ ಅವತಾರವನ್ನು ಮಾಡಿದ್ದೇನೆ. ಈ ಸಲ ನೀವು ನನ್ನನ್ನು ಭಗವಂತ ಎಂಬುದಾಗಿ ತಿಳಿದು ಉಪಾಸನೆಯನ್ನು ಮಾಡಿ ಭಗವಂತ ಅಂತನ್ನುವಂತಹ ಭಾವನೆಯಿಂದಾಗಿ ಕೆಲವೊಂದು ಸಲ ಪುತ್ರ ಅನ್ನುವಂತಹ ಭಾವನೆಯಿಂದಲೂ ಕೂಡ ನನ್ನನ್ನು ಚಿಂತಿಸುತ್ತೀರಿ. ಹೀಗೆ ಚಿಂತಿಸುತ್ತಾ ನೀವು ಮೋಕ್ಷವನ್ನು ಹೊಂದುತ್ತೀರಿ ಎಂಬುದಾಗಿ ಪರಮಾತ್ಮ ಅವರಿಗೆ ಹೇಳುತ್ತಾ ಇದ್ದಾನೆ. ನಾನು ಮನುಷ್ಯ ರೂಪದಿಂದಲೇ ಹುಟ್ಟಿಬಿಟ್ರೆ ನಿಮಗೆ ಇದೆಲ್ಲವೂ ಕೂಡ ಗೊತ್ತಾಗುತ್ತಾ ಇರಲಿಲ್ಲ. ನಾನು ಕೇವಲ ಮನುಷ್ಯ ಅಂತಲೇ ತಿಳಿದು ಬಿಡುತ್ತಾ ಇದ್ರಿ. ಹಾಗೆ ತಿಳಿಯೋದು ಬೇಡ. ನಾನು ಸಾಕ್ಷಾತ್ತು ಸರ್ವೋತ್ತಮನಾದಂತಹ ಶ್ರೀಹರಿಯೇ ಅನ್ನುವಂತಹ ಜ್ಞಾನವನ್ನು ಉಂಟು ಮಾಡೋದಕ್ಕಾಗಿ ಅಂತ ಹೇಳಿಬಿಟ್ಟು ಪರಮಾತ್ಮ ತಾನು ಹಾಗೆ ಅವತಾರವನ್ನು ಮಾಡಿ ಅವರ ಪೂರ್ವಜನ್ಮದ ವೃತ್ತಾಂತವನ್ನೆಲ್ಲವನ್ನೂ ಕೂಡ ಪೂರ್ವಜನ್ಮದ ಸ್ಮರಣೆಯನ್ನೆಲ್ಲವನ್ನೂ ಕೂಡ ತಂದುಕೊಟ್ಟಿದ್ದಾನೆ. ಹೀಗೆ ಭಗವಂತ ಅವರಿಗೆ ಮೋಕ್ಷದ ಉಪಾಯವನ್ನು ತಾನು ತೋರಿದ್ದಾನೆ. ಹೀಗೆ ಅವರಿಗೆ ಆ ಮಾತನ್ನು ನುಡಿದು ಪರಮಾತ್ಮ ಅವರು ನೋಡುತ್ತಾ ಇದ್ದಂತಲೇ ಸಾಮಾನ್ಯವಾದಂತಹ ಶಿಶುವಿನ ರೂಪವನ್ನು ಧಾರಣೆ ಮಾಡಿ ವಸುದೇವನಿಗೆ ಹೇಳುತ್ತಾನೆ, ವಸುದೇವ, ನನ್ನನ್ನು ಗೋಕುಲಕ್ಕೆ ಕರೆದುಕೊಂಡು ಹೋಗು. ಅಲ್ಲಿ ನಂದಗೋಪನಿಗೆ ಯಶೋದೆಯಲ್ಲಿ ಒಬ್ಬ ಸ್ತ್ರೀ ಶಿಶು ಹುಟ್ಟಿದ್ದಾಳೆ. ಆ ಶಿಶುವನ್ನು ಇಲ್ಲಿಗೆ ಕರೆದುಕೊಂಡು ಬಾ, ನನ್ನನ್ನು ಅಲ್ಲಿ ಇಟ್ಟು ಬಿಡು ಎಂಬುದಾಗಿ ಹೇಳಿದ್ದಾನೆ. ಆಗ ಭಗವಂತನ ಹೆಂಡತಿಯಾದಂತಹ ದುರ್ಗೆಯ ಯೋಗಮಾಯೆಯಿಂದಾಗಿ ಅಲ್ಲಿರುವಂತಹ ಎಲ್ಲ ಭಟರು ಭೃತ್ಯರು ಅವರೆಲ್ಲರೂ ಕೂಡ ನಿದ್ರೆಯನ್ನು ಮಾಡುತ್ತಾ ಇದ್ದಾರೆ. ಆ ಸರಪಳೆಯೆಲ್ಲವೂ ಕೂಡ ಬಿಚ್ಚಿಕೊಂಡಿದೆ. ಆ ಕಾರಾಗಾರದ ಗೃಹವೂ ಕೂಡ ತೆರೆದುಕೊಂಡಿದೆ. ಆಗ ವಸುದೇವ ಒಂದು ಬುಟ್ಟಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನು ಕೂಡಿಸಿಕೊಂಡು ತಾನು ಆ ಗೋಕುಲಕ್ಕೆ ಪ್ರಯಾಣವನ್ನು ಸಾಗಿಸುತ್ತಾ ಇದ್ದಾನೆ. ರಾತ್ರಿಯ ಕಾಲ ನಿಧಾನವಾಗಿ ಮಳೆ ಬೀಳುತ್ತಾ ಇದೆ. ಆಗ ಮಳೆಯನ್ನು ಕೃಷ್ಣನ ಮೇಲೆ ಮಳೆ ಬೀಳಬಾರದು ಅಂತ ಹೇಳಿಬಿಟ್ಟು ಶೇಷದೇವರು ತಾವು ತಮ್ಮ ಹೆಡೆಗಳನ್ನು ಎತ್ತಿ ತಾವು ಕೃಷ್ಣನ ಮೇಲೆ ಮಳೆ ಬೀಳದೇ ಇದ್ದಂತೆ ರಕ್ಷಣೆ ಮಾಡುತ್ತಾ ಬರುತ್ತಾ ಇದ್ದಾರೆ. ಅಲ್ಲಿ ಮುಂದಕ್ಕೆ ಹೋದರೆ ಯಮುನೆಯು ವೇಗವಾಗಿ ಹರಿಯುತ್ತಾ ಇದ್ದಾಳೆ. ಅದು ಶ್ರಾವಣ ಮಾಸ ಅಂತಂದರೆ ಮಳೆಗಾಲ. ಹಾಗಾಗಿ ಜೋರಾದಂತಹ ಮಳೆಗಳಿಂದಾಗಿ ಯಮುನೆಯು ಬಹಳ ರಭಸದಿಂದಾಗಿ ವೇಗದಿಂದಾಗಿ ಹರಿಯುತ್ತಾ ಇದ್ದಾಳೆ. ವಸುದೇವ ಹೇಗೆ ದಾಟಬೇಕು ಎಂಬುದಾಗಿ ಆಲೋಚನೆಯನ್ನು ಮಾಡುತ್ತಾ ಇದ್ದಂತೆ ಯಮುನೆಯು 2 ಭಾಗವಾಗಿ ಮಧ್ಯದಲ್ಲಿ ಆ ಕೃಷ್ಣನಿಗೆ ವಸುದೇವನಿಗೆ ಹಾದಿಯನ್ನು ಬಿಟ್ಟುಕೊಟ್ಟಿದ್ದಾಳೆ. ಕರಸ್ಥ ವಿಘ್ನಸ್ಯ ಕುತೋಂತರಾಯ ವಾದಿರಾಜರು ತಾವು ಹೇಳುತ್ತಾರೆ, ಯಾರ ಕೈಯಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಇದ್ದಾನೋ ಅವರಿಗೆ ಇಂತಹ ವಿಘ್ನಗಳು ಉಂಟಾಗಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನನ್ನು ಕರೆದುಕೊಂಡು ಹೋಗುವಂತಹ ವಸುದೇವನಿಗೆ ಯಾವ ವಿಘ್ನಗಳೂ ಕೂಡ ಉಂಟಾಗದೇನೆ ಯಮುನೆಯು ತಾನು ದಾರಿಯನ್ನು ಬಿಟ್ಟುಕೊಟ್ಟಿದ್ದಾಳೆ. ವಸುದೇವ ತಾನು ಗೋಕುಲಕ್ಕೆ ಹೋಗಿದ್ದಾನೆ. ಅಲ್ಲಿ ಎಲ್ಲ ಗೋಪಾಲಕರು ಕೂಡ ಮಲಗಿದ್ದಾರೆ. ಯಶೋದೆಯೂ ಕೂಡ ತಾನು ಮಲಗಿದ್ದಾಳೆ. ಆ ಪ್ರಸವದ ಒಂದು ದುಃಖದಿಂದಾಗಿ ಶಾಂತಳಾಗಿ ತಾನು ಕೂಡ ಮಲಗಿಬಿಟ್ಟಿದ್ದಾಳೆ. ಶಿಶು ಹುಟ್ಟಿದೆ ಅಂತನ್ನೋದಷ್ಟೇ ಗೊತ್ತಾಗಿದೆ. ಆದರೆ ಆ ಯಾವ ಶಿಶು ಗಂಡು ಮಗು ಹುಟ್ಟಿದೆಯೋ ಅಥವಾ ಸ್ತ್ರೀ ಶಿಶು ಹುಟ್ಟಿದೆಯೋ ಅಂತನ್ನೋದು ಆಕೆಗೆ ಗೊತ್ತಾಗಲಿಲ್ಲ. ಯಶೋಧ ನಂದಪತ್ನಿ ಚ ಜಾತಂ ಪರಮಬುದ್ಧ್ಯತ ನತಲ್ಲಿಂಗಂ ಪರಿಷ್ಟ ಅಂತ ನಿದ್ರಯಾಪಗತ ಸ್ಮೃತಿ. ಈ ಆಯಾಸದಲ್ಲಿ ತನಗೆ ಲಿಂಗ ಅಂತನ್ನೋದು ಗೊತ್ತಾಗಲಿಲ್ಲ. ಅಲ್ಲಿ ಕೇವಲ ನಂದಗೋಪ ಮಾತ್ರ ಎಚ್ಚರವಿದ್ದ. ನಂದಗೋಪನಿಗೆ ಹೇಳಿ ವಸುದೇವ ಕೃಷ್ಣನನ್ನು ಅಲ್ಲಿ ಇಟ್ಟು ದುರ್ಗಾದೇವಿಯನ್ನು ಆ ಸ್ತ್ರೀ ಶಿಶುವನ್ನು ಈ ಕಡೆಗೆ ಕರೆದುಕೊಂಡು ಬಂದಿದ್ದಾನೆ. ಮತ್ತೆ ಕರೆದುಕೊಂಡು ಬಂದ ಮೇಲೆ ಹಿಂದಿನಂತೆ ಎಲ್ಲ ದ್ವಾರಗಳು ಕೂಡ ಮುಚ್ಚಿಕೊಂಡಿವೆ. ಮತ್ತು ಸರಪಳಿ ಅಂತನ್ನೋದು ಎಲ್ಲವೂ ಕೂಡ ಹಿಂದಿನಂತೆ ಅದು ಬಂಧನ ಅಂತನ್ನೋದು ಬಂದಿದೆ. ಆಗ ಆ ಶಿಶುವು ಅಳೋದನ್ನು ಪ್ರಾರಂಭ ಮಾಡಿದ ಕೂಡಲೇ ಆ ಭಟರೆಲ್ಲರೂ ಕೂಡ ಎದ್ದು ಕಂಸನಿಗೆ ಹೇಳುತ್ತಾರೆ, ಇದು ವಿಶೇಷವಾಗಿ 8ನೇ ಶಿಶುವು ಅಂತ ಹೇಳಿಬಿಟ್ಟು ಇದರ ಮೇಲೆ ವಿಶೇಷವಾದಂತಹ ದೃಷ್ಟಿ ಇತ್ತು. ಹಾಗಾಗಿ ಕಂಸನು ಯಾವಾಗಲೂ ನಿರೀಕ್ಷೆಯನ್ನು ಮಾಡುತ್ತಾ ಇದ್ದ, ಯಾವಾಗ 8ನೇ ಶಿಶು ಹುಟ್ಟುತ್ತದೆ ಎಂಬುದಾಗಿ ನಿರೀಕ್ಷಣೆಯನ್ನು ಮಾಡುತ್ತಾ ಇದ್ದ. ಹೀಗೆ 8ನೇ ಶಿಶು ಹುಟ್ಟಿದೆ ಅಂತ ಕೇಳಿದ ಕೂಡಲೇ ಕಂಸ ತಾನು ಆಯುಧಗಳನ್ನು ತೆಗೆದುಕೊಂಡು ಬಂದಿದ್ದಾನೆ. ಆಗ ದೇವಕಿಯು ಆ ಶಿಶುವನ್ನು ಕೊಡೋದಕ್ಕೇನೆ ಸಿದ್ಧವಾಗುತ್ತಾ ಇಲ್ಲ. ಕಂಸನಿಗೆ ಹೇಳುತ್ತಾ ಇದ್ದಾಳೆ, ನಾನು ನಿನ್ನ ತಂಗಿಯಾಗಿದ್ದೇನೆ, ನೀನು ನನ್ನ ಪುತ್ರರನ್ನೆಲ್ಲರನ್ನೂ ಕೂಡ ಸಂಹಾರ ಮಾಡಿಬಿಟ್ಟಿದ್ದೀಯ. ಇದು ಕೊನೆಯ ಮಗು, ಅದು ಕೂಡ ಸ್ತ್ರೀ ಶಿಶು. ಹಾಗಾಗಿ ಸ್ತ್ರೀಯನ್ನು ಸಂಹಾರ ಮಾಡೋದು ಸರಿಯಲ್ಲ. ಆ ಸ್ತ್ರೀ ಶಿಶುವಿನಿಂದಾಗಿ ನಿನಗೇನು ಹಾನಿಯಾಗಬೇಕಾಗಿದೆ, ಹಾಗಾಗಿ ಬಿಟ್ಟು ಬಿಡು ಎಂಬುದಾಗಿ ಹೇಳುತ್ತಾ ಇದ್ದಾಳೆ. ಆದರೆ ಕಂಸನ ಮಾತ್ರ ಆ ಭಯದಿಂದಾಗಿ ತಾನು ಬಿಡುತ್ತಾನೇ ಇಲ್ಲ. ಉಪಗೋಹ್ಯ ಆತ್ಮಜಾಮೇವಂ ರುದಂತ್ಯ ದೀನವತ್ ಅತ್ಯಂತ ದೀನಳಾಗಿ ಆ ಶಿಶುವನ್ನು ಅಪ್ಪಿಕೊಂಡು ನಾನು ಕೊಡೋದಿಲ್ಲ ಎಂಬುದಾಗಿ
ಆ ದೇವಕಿಯು ಹೇಳುತ್ತಾ ಇದ್ದಾಳೆ. ಹಾಗಿದ್ದರೂ ಕೂಡ ಕಂಸ ಕೇಳದೇನೆ ಆ ಶಿಶುವಿನ ಕಾಲನ್ನು ಹಿಡಿದುಕೊಂಡು ತಿರುಗಿಸಿ ಗೋಡಿಗೆ ಹಾಕಿ ಅಪ್ಪಳಿಸಿ ಹೊಡೆಯಬೇಕು ಅಂತ ಅಂದುಕೊಂಡಿದ್ದಾನೆ. ಅಷ್ಟರಲ್ಲಿ ಆ ದೇವಿಯು ತಾನು ಹಾರಿ ಹೋಗಿದ್ದಾಳೆ, ಆಕಾಶಕ್ಕೆ ಹಾರಿ ಹೋಗಿ ಹೇಳುತ್ತಾಳೆ, ದುಷ್ಟ ಕಂಸ, ನೀನೇನು ಇಲ್ಲಿ ಕೃಷ್ಣ ಹುಟ್ಟುತ್ತಾನೆ, ನಿನ್ನ ಮಾರಕ ಹುಟ್ಟುತ್ತಾನೆ ಅಂತ ಅಂದುಕೊಳ್ಳುತ್ತಾ ಇದೆಯೋ ಅದು ಸರಿಯಲ್ಲ. ನಿನ್ನ ಮೃತ್ಯುದೇವತೆ ಬೇರೆ ಕಡೆಗೆ ಹುಟ್ಟಿದ್ದಾನೆ, ನಿನಗೆ ಮೃತ್ಯು ಅಂತ ಅನ್ನೋದು ನಿಶ್ಚಿತವಾಗಿದೆ ಎಂಬುದಾಗಿ ಆ ಯೋಗಮಾಯು ಹೇಳುತ್ತಾ ಇದ್ದಾಳೆ. ಆಗ ಕಂಸನಿಗೆ ಬಹಳ ಅಂಜಿಕೆಯಾಗಿದೆ. ತಾನು ದೇವಕಿ ವಸುದೇವರನ್ನು ಆ ನಿಗಡದಿಂದಾಗಿ ಜೈಲಿನಿಂದಾಗಿ ವಿಮೋಚನೆಯನ್ನು ಮಾಡಿದ್ದಾನೆ. ಅಹೋ ಭಗಿನ್ಯಹೋ ಭಾಮ ಮಯಾವಾಂಬತ ಪಾಪ್ಮನ ಪುರುಷಾದೈರವಾಭ್ಯೇತ ಸುಹೃದೋರ್ ಹಿಂಸಿತಾಸ್ತುತಃ. ಕಂಸ ತಾನು ಪಶ್ಚಾತ್ತಾಪ ಪಡುತ್ತಾ ಇದ್ದಾನೆ. ನಾನು ಇಲ್ಲಿ ನನ್ನ ಮೃತ್ಯು ಹುಟ್ಟುತ್ತದೆ ಅಂತ ಅಂದುಕೊಂಡೆ, ಆದರೆ ನನ್ನ ಮೃತ್ಯು ಬೇರೆ ಕಡೆಗೆ ಹುಟ್ಟಿದೆ. ದೇವತೆಗಳು ಕೂಡ ಮನುಷ್ಯರಷ್ಟೇ ಸುಳ್ಳು ಹೇಳುತ್ತಾರೆ ಅಂತ ಅಂದುಕೊಂಡಿದ್ದೆ, ಆದರೆ ದೈವವೂ ಕೂಡ ದೇವತೆಗಳು ಕೂಡ ಸುಳ್ಳು ಮಾತನಾಡುತ್ತಾ ಇದ್ದಾರೆ. ನಿಷ್ಕಾರಣವಾಗಿ ನಾನು ನಿಮಗೆ ಹಿಂಸೆಯನ್ನು ಕೊಟ್ಟಿದ್ದೇನೆ ಎಂಬುದಾಗಿ ತಾನು ಪಶ್ಚಾತ್ತಾಪವನ್ನು ಪಟ್ಟು, ನಾನು ನಿಮ್ಮ ಮಕ್ಕಳನ್ನು ಕೊಂದದ್ದು ಬಹಳ ದೊಡ್ಡ ಅಪರಾಧವನ್ನು ಮಾಡಿದೆ, ನನ್ನನ್ನು ಕ್ಷಮಿಸಿಬಿಡ್ರಿ ಎಂಬುದಾಗಿ ತಾನು ಯಾಚನೆಯನ್ನು ಮಾಡುತ್ತಾ ಇದ್ದಾನೆ. ಅಂತಂದರೆ ದ್ವಿಜೀವಾವೇಶ, ತನ್ನಲ್ಲಿ ಭೃಗು ಋಷಿಗಳು ಕೂಡ ಆವಿಷ್ಟರಾಗಿದ್ದಾರೆ ಕಾಲನೇಮಿಯ ಜೊತೆಗೆ. ಹಾಗಾಗಿ ಒಂದು ಸಜ್ಜೀವದ ಆವೇಶದಿಂದಾಗಿ ಹೀಗೆ ಮಾಡುತ್ತಾ ಇದ್ದಾನೆ. ಮಾಶೋಚೇತ ಮಹಾಭಾಗೋ ಆತ್ಮಜಾನ್ ಸ್ವಕೃತಂ ಭುಜ ಜಂತವೋ ನ ಸದೈಕತ್ರ ದೈವಾಧೀನ ಸಹಾಸತೆ. ನಿಮ್ಮ ಮಕ್ಕಳು ತಾವು ಮರಣವನ್ನು ಹೊಂದಿದ್ದಾರೆ ಅಂತ ನೀವು ದುಃಖವನ್ನು ಪಡಬೇಡ್ರಿ. ಯಾಕೆಂದರೆ ಇದೆಲ್ಲವೂ ಕೂಡ ಜನನ ಮರಣಗಳು ಅದು ಭಗವಂತನ ಅಧೀನ. ಒಂದು ಗಿಡದ ಮೇಲೆ ರಾತ್ರಿ ಕಾಲದಲ್ಲಿ ಎಲ್ಲ ಪಕ್ಷಿಗಳು ಕೂಡ ಸೇರುತ್ತವೆ, ಮತ್ತೆ ಸೂರ್ಯೋದಯವಾದಂತೆ ಅವೆಲ್ಲವೂ ಕೂಡ ತಮ್ಮ ತಮ್ಮ ದಿಕ್ಕಿಗೆ ಹೋಗುತ್ತವೆ. ಹಾಗೆ ಜೀವರು ಕರ್ಮಬಂಧದಿಂದಾಗಿ ತಮ್ಮ ಒಂದು ಋಣದ ವಶದಿಂದಾಗಿ ಅವರೆಲ್ಲರೂ ಕೂಡ ಒಂದು ಕಡೆಗೆ ಸೇರುತ್ತಾರೆ, ಮತ್ತು ಋಣಮೋಚನವಾದ ಮೇಲೆ ತಮ್ಮ ಗತಿಯನ್ನು ತಾವು ಹೊಂದುತ್ತಾರೆ. ಹಾಗಾಗಿ ನಿಮ್ಮ ಮಕ್ಕಳು ತಾವು ಮರಣವನ್ನು ಹೊಂದಿದ್ದಾರೆ ಅಂತ ಹೇಳಿಬಿಟ್ಟು ನೀವು ದುಃಖವನ್ನು ಅನುಭವಿಸಬೇಡ್ರಿ ಎಂಬುದಾಗಿ ಅನೇಕ ರೀತಿಯಿಂದಾಗಿ ಹಂಸ ತಾನು ಹೇಳುತ್ತಾ ತಾನು ಮಾಡಿದಂತಹ ಕ್ಷಮೆಗೆ ಅಪರಾಧಕ್ಕೆ ಕ್ಷಮೆಯನ್ನು ಬೇಡುತ್ತಾ ಇದ್ದಾನೆ. ಆಗ ವಸುದೇವ ದೇವಕಿಯರು ಕೂಡ ಹೌದು, ನೀನು ಹೇಳಿದ್ದು ಅತ್ಯಂತ ಸತ್ಯ, ನಮಗೇನು ನಿನ್ನ ಮೇಲೆ ಸಿಟ್ಟಿಲ್ಲ ಎಂಬುದಾಗಿ ಅವರು ಕೂಡ ಕ್ಷಮಿಸಿಬಿಟ್ಟಿದ್ದಾರೆ. ಹೀಗೆ ಕಂಸ ಅವರಿಂದಾಗಿ ಕ್ಷಮೆಯನ್ನು ಬೇಡಿ ಮತ್ತೆ ತಾನು ತನ್ನ ಅಂತಃಪುರಕ್ಕೆ ಹೋಗಿದ್ದಾನೆ. ವಸುದೇವ ದೇವಕಿಯರನ್ನು ನಿಗಡದಿಂದಾಗಿ ಮೋಚನೆಯನ್ನು ಮಾಡಿದ್ದಾನೆ. ಇನ್ನು ಆ ರಾತ್ರಿ ಕಳೆದ ಮೇಲೆ ಕಂಸ ಎಲ್ಲ ಮಂತ್ರಿಗಳನ್ನು ಕೂಡ, ತನ್ನ ದೂತರನ್ನು, ತನ್ನ ಅನುಚರರನ್ನು ಎಲ್ಲರನ್ನೂ ಕೂಡ ಕರೆದು ಹೇಳುತ್ತಾ ಇದ್ದಾನೆ, ನೋಡ್ರಿ, ನನ್ನ ಮೃತ್ಯು ಇಲ್ಲೇ ಹುಟ್ಟುತ್ತದೆ ಅಂತ ನಾನು ಅಂದುಕೊಂಡಿದ್ದೆ, ಆದರೆ ನನ್ನ ಮೃತ್ಯು ಬೇರೆ ಕಡೆಗೆ ಹುಟ್ಟಿದೆ ಅಂತೆ. ಆ ಹೆಣ್ಣು ಶಿಶುವು ತಾನು ಆಕಾಶಕ್ಕೆ ಹಾರಿ ಹೋಗಿ ಆ ಸುದ್ದಿಯನ್ನು ಹೇಳಿದೆ. ಹಾಗಾಗಿ ಏನು ಮಾಡಬೇಕು ನನಗೆ ಗೊತ್ತಾಗುತ್ತಾ ಇಲ್ಲ ಎಂಬುದಾಗಿ ಹೇಳಿದಾಗ ಆಗ ಮಂತ್ರಿಗಳು ಅನುಚರರು ತಾವೆಲ್ಲ ಕೂಡ ಹೇಳುತ್ತಾ ಇದ್ದಾರೆ, ಹಿಮುದ್ಯಮೈಹಿ ಕರಿಷ್ಯಂತಿ ದೇವಾ ಸಮರಭೀರವಃ. ನೀನೇನು ಹೆದರಬೇಡ, ದೇವತೆಗಳನ್ನು ನೋಡಿ ನೀನು ಹೆದರುವಂತಹ ಕಾರಣವಿಲ್ಲ. ಯಾಕಂದರೆ ದೇವತೆಗಳೇ ನಿನ್ನನ್ನು ನೋಡಿ ಅಂಜುತ್ತಾರೆ. ತಾವು ನೀನೇನಾದರೂ ಯುದ್ಧಕ್ಕೆ ಹೋದರೆ ತಾವು ಪಲಾಯನವನ್ನು ಮಾಡುತ್ತಾರೆ, ನಿನ್ನನ್ನು ನೋಡಿ ಹೆದರಿ ಓಡಿ ಹೋಗುತ್ತಾರೆ. ಕೇಚಿತ್ ಪ್ರಾಂಜಲಯೋ ಭೀತಃ ನ್ಯಸ್ತಶಸ್ತ್ರ ದಿವೌಕಸಃ. ತಾವು ಕೈ ಜೋಡಿಸಿ ನಮ್ಮನ್ನು ಬಿಟ್ಟು ಬಿಡುವ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಅಂತಹ ಮಹಾಪರಾಕ್ರಮಿ ನೀನು, ಹಾಗಾಗಿ ನೀನು ಯಾಕೆ ಹೆದರುತ್ತಿ ಎಂಬುದಾಗಿ ಹೀಗೆ ಆ ಭಯವನ್ನೆಲ್ಲ ಪರಿಹಾರ ಮಾಡುತ್ತಾ ಇದ್ದಾರೆ. ಹಾಗಿದ್ದರೂ ಕೂಡ ಹೇಳುತ್ತಾರೆ, ಹಾಗಿದ್ದರೂ ಕೂಡ ದೇವತೆಗಳು ನಿನಗೆ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ, ಹಾಗಿದ್ದರೂ ಕೂಡ ಅವರು ನಿನ್ನ ಶತ್ರುಗಳಲ್ಲ, ಹಾಗಾಗಿ ಅವರನ್ನು ಸುಮ್ಮನೆ ಉಪೇಕ್ಷೆ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಯಾವ ರೀತಿಯಾಗಿ ರೋಗವು ಸಣ್ಣದಾಗಿದ್ದಾಗಲೇ ಅದನ್ನು ಪರಿಹಾರ ಮಾಡಿಕೊಳ್ಳಬೇಕು. ಹಾಗಾಗಿ ಆ ಮೃತ್ಯು ಬೇರೆ ಕಡೆಗೆ ಹುಟ್ಟಿದೆ ಅಂತ ಹೇಳುತ್ತಾ ಇದೆಯಲ್ಲ, ಹಾಗಾದರೆ ಯಾವ್ಯಾವ ಸಣ್ಣ ಸಣ್ಣ ಶಿಶುಗಳು ಇದ್ದಾರೆಯೋ ಎಲ್ಲ ಶಿಶುಗಳನ್ನು ಕೂಡ ಸಂಹಾರ ಮಾಡಿಬಿಡುತ್ತೇವೆ ಎಂಬುದಾಗಿ ತಾವು ಹೇಳುತ್ತಾ ಇದ್ದಾರೆ. ಕಂಸನು ಕೂಡ ಆಜ್ಞೆಯನ್ನು ಮಾಡಿದ್ದಾನೆ. ಎಲ್ಲ ದೇವತೆಗಳಿಗೂ ಕೂಡ ಭಗವಂತ ವಿಷ್ಣು ತಾನು ಮೂಲನಾಗಿದ್ದಾನೆ. ವಿಷ್ಣುವಿನಿಂದಲೇ ಎಲ್ಲ ದೇವತೆಗಳಿಗೂ ಕೂಡ ಶಕ್ತಿ ಅಂತ ಅನ್ನೋದು ಸಿಗುತ್ತದೆ. ವಿಷ್ಣುವಿಗಾದರೂ ಬ್ರಾಹ್ಮಣರು, ಋಷಿಮುನಿಗಳು, ಜ್ಞಾನಿಗಳು ಅಂತ ಏನಿದ್ದಾರೆ, ತಾವು ಮಾಡುವಂತಹ ಯಜ್ಞಯಾಗಾದಿ ಸತ್ಕರ್ಮಗಳಿಂದಾಗಿ ಅವರಿಗೆ ವಿಷ್ಣುವಿಗೆ ಬಲ ಅಂತ ಅನ್ನೋದು ಸಿಗುತ್ತದೆ. ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ಎಲ್ಲ ಗೋಬ್ರಾಹ್ಮಣರನ್ನು ಹಿಂಸಿಸಬೇಕು. ಈಗೇನು ನವಜಾತರಾದಂತಹ ಈಗ ತಾನೇ ಹುಟ್ಟಿದಂತಹ 10-20 ದಿನದ ಶಿಶುಗಳೇನಿದ್ದಾರೆ ಸುತ್ತಮುತ್ತ ಗ್ರಾಮಗಳಲ್ಲಿ ಆ ಎಲ್ಲ ಶಿಶುಗಳನ್ನು ಕೂಡ ಕೊಂದು ಹಾಕ್ರಿ ಎಂಬುದಾಗಿ ಕಂಸನು ತಾನು ಆಜ್ಞೆಯನ್ನು ಮಾಡಿದ್ದಾನೆ. ಸ್ವಾಭಾವಿಕವಾಗಿಯೇ ಅವರು ದುಷ್ಟರು, ತನ್ನ ಅನುಚರರು ಯಾವಾಗ ಹಿಂಸೆಯನ್ನು ಮಾಡೋಣ ಅಂತ ಕಾಯ್ದಿರುತ್ತಾರೆ.
ಕಂಸೇನು ಆಜ್ಞೆಯನ್ನು ಕೂಡ ಮಾಡಿದ್ದಾನೆ. ಅವರೆಲ್ಲರೂ ಕೂಡ ಹಾಗೆ ಆ ಶಿಶುಗಳನ್ನು ಸಂಹಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಎಲ್ಲ ಹಿಂಸಾ ಪ್ರವೃತ್ತಿಯನ್ನು ಮಾಡುತ್ತಾ ಇದ್ದಾರೆ. ಹೀಗೆ ಯಾವಾಗ ಬ್ರಾಹ್ಮಣರ ಹಿಂಸೆಯನ್ನು ಮಾಡಬೇಕು, ಗೋವುಗಳ ಹಿಂಸೆಯನ್ನು ಮಾಡಬೇಕು ಅಂತ ಅಂದುಕೊಂಡ್ರೋ ಅವತ್ತೇ ಕಂಸನ ಮೃತ್ಯು ಅಂತ ಅನ್ನೋದು ನಿಶ್ಚಿತವಾಯಿತು. ಯಾಕೆಂದರೆ ಆಯುಷ್ಟ್ರಿಯಂ ಯಶೋಧರ್ಮಂ ಲೋಕಾನ್ ಆಶಿಷ ಏವಚ ಹಂತಿ ಶ್ರೇಯಾಂಸಿ ಸರ್ವಾಣಿ ಪುಂಸೋ ಮಹದತಿಕ್ರಮ. ಮಹಾತ್ಮರ ಅತಿಕ್ರಮವನ್ನು ಮಾಡಿದರೆ, ಮಹಾತ್ಮರ ಉಲ್ಲಂಘನವನ್ನು ಮಾಡಿದರೆ ಆಗ ಆಯುಷ್ಯ, ಸಂಪತ್ತು, ಯಶಸ್ಸು, ಧರ್ಮ, ತಾನು ಮಾಡಿದಂತಹ ಪುಣ್ಯ ಅದೆಲ್ಲವೂ ಕೂಡ ನಶಿಸಿ ಹೋಗುತ್ತದೆ. ಹಾಗಾಗಿ ಕಂಸ ತಾನು ಎಲ್ಲ ಬ್ರಾಹ್ಮಣರ, ಗೋವುಗಳ, ಸಜ್ಜನರ ಹಿಂಸೆಯನ್ನು ಮಾಡಬೇಕು ಎಂಬುದಾಗಿ ಅವರ ಅತಿಕ್ರಮಣವನ್ನು ಮಾಡುತ್ತಾ ಇದ್ದಾನೆ. ಹಾಗಾಗಿ ಅವನ ಆಯುಷ್ಯ ಅಂತನ್ನೋದು ಅವತ್ತೇ ಕ್ಷೀಣವಾಯಿತು, ಅವನ ಮೃತ್ಯು ಅಂತನ್ನೋದು ನಿಶ್ಚಿತವಾಗಿದೆ. ಈ ಕಡೆಗೆ ನಂದಗೋಪ ತಾನು ತನ್ನ ಮನೆಯಲ್ಲಿ ಮಗ ಹುಟ್ಟಿದ್ದಾನೆ ಎಂಬುದಾಗಿ ಪುತ್ರೋತ್ಸವವನ್ನು ಆಚರಣೆಯನ್ನು ಮಾಡುತ್ತಾ ಇದ್ದಾನೆ. ಎಲ್ಲ ಬಂಧು ಬಾಂಧವರನ್ನು, ಬ್ರಾಹ್ಮಣರನ್ನು ಕೂಡ ಕರೆದಿದ್ದಾನೆ. ತಾನು ಸ್ನಾನವನ್ನು ಮಾಡಿ ಚೆನ್ನಾಗಿ ಅಲಂಕಾರವನ್ನು ಮಾಡಿಕೊಂಡು ಬಂದಂತಹ ಬ್ರಾಹ್ಮಣರಿಗೆ ಬೇಕಾದಷ್ಟು ದಕ್ಷಿಣೆಯನ್ನು ಕೊಡುತ್ತಾ ಇದ್ದಾನೆ. ಸುವರ್ಣದಾನವನ್ನು ಮಾಡಿದ್ದಾನೆ. ಅನೇಕ ಗೋವುಗಳನ್ನು ದಾನ ಮಾಡಿದ್ದಾನೆ. ಬ್ರಾಹ್ಮಣರನ್ನು ಕರೆಸಿ ಅವರಿಂದಾಗಿ ಸ್ವಸ್ತಿ ಪುಣ್ಯಾಹವಾಚನವನ್ನು ಮಾಡಿಸಿಕೊಂಡಿದ್ದಾನೆ. ಜಾತಕರ್ಮ ಮೊದಲಾದಂತಹ ಸಂಸ್ಕಾರಗಳನ್ನು ತಾನು ಆಚರಿಸಿದ್ದಾನೆ. ಪಿತೃಗಳ ಅರ್ಚನೆಯನ್ನು, ದೇವತೆಗಳ ಅರ್ಚನೆಯನ್ನು ಮಾಡಿದ್ದಾನೆ. ಅನೇಕ ಧೇನುಗಳನ್ನು, ಗೋವುಗಳನ್ನು ದಾನವನ್ನಾಗಿ ಕೊಟ್ಟಿದ್ದಾನೆ. ಹೀಗೆ ಬ್ರಾಹ್ಮಣರಿಂದಾಗಿ ಆ ಶಿಶುವಿಗೆ ಅನೇಕ ವಿಧವಾಗಿ ಆಶೀರ್ವಾದವನ್ನು ಮಾಡಿಸುತ್ತಾ ಇದ್ದಾನೆ. ಈ ಯಶೋದೆಗೆ ಮಗ ಹುಟ್ಟಿದ್ದಾನೆ ಅಂತನ್ನೋದನ್ನು ತಿಳಿದುಕೊಂಡು ಗೋಪಿಕಾಸ್ತ್ರೀಯರೆಲ್ಲರೂ ಕೂಡ ಅತ್ಯಂತ ಸಂಭ್ರಮದಿಂದಾಗಿ ಚೆನ್ನಾಗಿ ಅಲಂಕಾರವನ್ನು ಮಾಡಿಕೊಂಡು ಅನೇಕ ವಿಧವಾದಂತಹ ಉಪಾಯನಗಳನ್ನು ತೆಗೆದುಕೊಂಡು ಬರುತ್ತಾ ಇದ್ದಾರೆ ಆ ಶಿಶುವನ್ನು ನೋಡೋದಕ್ಕಾಗಿ. ಎಲ್ಲ ಅಲ್ಲಿರುವಂತಹ ಗಾಯಕರು ಮತ್ತು ಗಾನವನ್ನು ಮಾಡುವಂತಹ ಪುರುಷರು, ನೃತ್ಯವನ್ನು ಮಾಡುವಂತಹ ಪುರುಷರು ಅವರೆಲ್ಲರೂ ಕೂಡ ಗಾನವನ್ನು ಮಾಡುತ್ತಾ ಇದ್ದಾರೆ, ನೃತ್ಯವನ್ನು ಮಾಡುತ್ತಾ ಇದ್ದಾರೆ. ಗೋಪಾಲಕರೆಲ್ಲರೂ ಕೂಡ ಮಹಾ ಉತ್ಸವವನ್ನು ಆಚರಣೆ ಮಾಡುತ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ತಮ್ಮ ಮನೆಯಲ್ಲಿ ಶಿಶು ಜನಿಸಿದರೆ ಹೇಗೆ ತಮ್ಮ ಗೃಹವನ್ನು ಅಲಂಕರಿಸಬೇಕೋ ಹಾಗೆ ತಮ್ಮ ಗೃಹಗಳನ್ನೆಲ್ಲವನ್ನು ಕೂಡ ಅಲಂಕರಿಸಿಕೊಂಡಿದ್ದಾರೆ. ಪರಸ್ಪರವಾಗಿ ಬೆಣ್ಣೆಯನ್ನು ಹಚ್ಚಿಕೊಳ್ಳುತ್ತಾ ಇದ್ದಾರೆ, ಮೊಸರನ್ನು ಹಚ್ಚಿಕೊಂಡು ಆಟವನ್ನು ಆಡುತ್ತಾ ಇದ್ದಾರೆ, ಹಾಲನ್ನು ಹಚ್ಚಿಕೊಂಡು ತಾವು ಈ ರೀತಿಯಾಗಿ ಕ್ರೀಡೆಯನ್ನು, ಉತ್ಸವವನ್ನು ಮಾಡುತ್ತಾ ಇದ್ದಾರೆ. ಇವತ್ತು ನಾವು ಕೃಷ್ಣಾಷ್ಟಮಿಯ ಸಂದರ್ಭದಲ್ಲಿ ಹುಟ್ಟಿ ಉತ್ಸವವನ್ನು ಮಾಡುತ್ತೇವೆ ಅಲ್ಲ, ಹಾಗೆ ಅದಕ್ಕೆ ಮೂಲ ಅವತ್ತೇ ಪ್ರಾರಂಭವಾದದ್ದು ಶ್ರೀಕೃಷ್ಣನ ಜನ್ಮೋತ್ಸವವಾದಾಗ ಗೋಪಾಲಕರೆಲ್ಲರೂ ಕೂಡ ಹಾಗೆ ಉತ್ಸವವನ್ನು ಆಚರಣೆಯನ್ನು ಮಾಡುತ್ತಾ ಇದ್ದಾರೆ. ಗೋಪಾ ಪರಸ್ಪರಂ ಹೃಷ್ಟಾ ದಧಿಕ್ಷೀರ ಘೃತಾಂಬುಭಿ ಆಸಿಂಚಂತೋ ವಿಲಿಂಪಂತೋ ನವನೀತ ಇಷ್ಟ ಚಿಕ್ಷಿಪುಹು. ಹೀಗೆ ಅವರೆಲ್ಲರೂ ಕೂಡ ಮಹಾ ಉತ್ಸವವನ್ನು ಮಾಡುತ್ತಾ ಇದ್ದಾರೆ. ಯಾವಾಗ ಶ್ರೀಕೃಷ್ಣ ಪರಮಾತ್ಮ ತಾನು ನಂದಗೋಕುಲಕ್ಕೆ ಬಂದನೋ ಆಗ ಗೋಕುಲವು ಸದಾ ಸಮೃದ್ಧಿಯಿಂದಾಗಿ ಎಲ್ಲ ವಿಧವಾದಂತಹ ಐಶ್ವರ್ಯದಿಂದಾಗಿ ತುಂಬಿ ತುಳುಕುತ್ತಾ ಇದೆ. ಹರೇರ್ ನಿವಾಸಾನುಗುಣೈ ರಮಾಕ್ರೀಡಂ ಅಭೂನ್ನೃಪ. ಪರಮಾತ್ಮ ತಾನು ಅಲ್ಲಿ ವಾಸವಾಗಿ ಇದ್ದಾನೆ ಅಂತಂದರೆ ಪರಮಾತ್ಮನ ಹೆಂಡತಿಯಾದಂತಹ ಲಕ್ಷ್ಮೀದೇವಿಯು ಕೂಡ ಅವಶ್ಯವಾಗಿ ಅಲ್ಲೇ ಬಂದಿರುತ್ತಾಳೆ. ಹಾಗಾಗಿ ಲಕ್ಷ್ಮೀದೇವಿಯೇ ಅಲ್ಲಿ ಬಂದು ಇದ್ದ ಮೇಲೆ ಏನು ಕೊರತೆ ಇರುತ್ತದೆ? ಎಲ್ಲ ವಿಧವಾದಂತಹ ಸಂಪತ್ತು ಆ ಗೋಕುಲದಲ್ಲಿ ಸದಾ ತುಂಬಿ ಹರಿಯುತ್ತಾ ಇದೆ. ಹೀಗೆ ಆ ಲಕ್ಷ್ಮೀದೇವಿಯು ಕೂಡ ಅಲ್ಲಿ ಗೋಕುಲದಲ್ಲಿಯೇ ಬಂದು ನಿವಾಸವಾಗಿ ಇದ್ದಾಳೆ. ಒಂದು ಸಲ ಆ ನಂದಗೋಪ ತಾನು ಆ ಎಲ್ಲ ಪುತ್ರೋತ್ಸವವನ್ನು ಮಾಡಿದ ಮೇಲೆ ಕಂಸನಿಗೆ ಕರವನ್ನು ಕೊಟ್ಟು ಬರಬೇಕು ಅಂತ ತಾನು ಈ ಕಡೆಗೆ ಮಥುರಾಪುರಕ್ಕೆ ಬಂದಿದ್ದಾನೆ. ಅಲ್ಲಿ ಕಂಸನಿಗೆ ಹೋಗಿ ತಾನು ಕರವನ್ನು ಒಪ್ಪಿಸಿದ್ದಾನೆ. ವಸುದೇವನಿಗೆ ಗೊತ್ತಾಯಿತು ನಂದಗೋಪ ಬಂದಿದ್ದಾನೆ ಅಂತ. ನಂದಗೋಪ ಅಂತಂದರೆ ವಸುದೇವನ ತಮ್ಮನೇ. ಹಾಗಾಗಿ ನಂದಗೋಪ ಬಂದಿದ್ದಾನೆ, ನಂದಗೋಪನನ್ನು ನೋಡಬೇಕು ಅಂತ ವಸುದೇವ ಬಂದಿದ್ದಾನೆ. ನಂದಗೋಪನು ಕೂಡ ವಸುದೇವನನ್ನು ಬರೆಮಾಡಿಕೊಂಡು ತನಗೆ ಎಲ್ಲ ಉಪಚಾರವನ್ನು ಕೂಡ ಮಾಡಿದ್ದಾನೆ. ಆಗ ವಸುದೇವ ತನ್ನ ಮಕ್ಕಳ ಬಗ್ಗೆ ಕೇಳಬೇಕು ಅಂತ ಹೇಳಿಬಿಟ್ಟು ತಾನು ಪ್ರಾರಂಭವನ್ನು ಮಾಡಿದ್ದಾನೆ. ನಿನಗೆ ಪುತ್ರೋತ್ಸವವಾಯಿತು ಅಂತ ನನಗೆ ಕೇಳಿದೆ, ನಿನಗೆ ಶಿಶು ಹುಟ್ಟಿದೆ ಅಂತ ನಾನು ಕೇಳಿದೆ, ಬಹಳ ಸಂತೋಷವಾಗಿದೆ. ನಿನಗೆ ಬಹಳ ವಯಸ್ಸಾಗಿತ್ತು, ಎಷ್ಟು ವಯಸ್ಸಾದರೂ ಕೂಡ ನಿನಗೆ ಮಕ್ಕಳೇ ಆಗಲಿಲ್ಲ. ಇನ್ನು ಮಕ್ಕಳು ಆಗುತ್ತಾರೆ ಅಂತನ್ನುವಂತಹ ಆಸೆಯೂ ಕೂಡ ಹೋದ ಮೇಲೆ ನಿನಗೆ ಮಕ್ಕಳು ಹುಟ್ಟಿದ್ದಾರೆ. ಆ ಸುದ್ದಿಯನ್ನು ಕೇಳಿ ಬಹಳ ಸಂತೋಷವಾಯಿತು ಅಂತ ಆ ಸಂತೋಷವನ್ನು ಹಂಚಿಕೊಂಡು ಮತ್ತೆ ಹೇಳುತ್ತಾ ಇದ್ದಾನೆ ವಸುದೇವ, ನನ್ನ ಮಗ ಹಾಗೂ ನನ್ನ ಹೆಂಡತಿ ಹೇಗಿದ್ದಾರೆ ಅಂತ. ಯಾಕೆಂತಂದರೆ ರೋಹಿಣಿಯನ್ನು ಅಲ್ಲೇ ಗೋಕುಲದಲ್ಲೇನೇ ಇರಿಸಿದ್ದ. ಯಾಕೆಂತಂದರೆ ಇಲ್ಲಿ ತಾನು ಕಾರಾಗಾರದಲ್ಲಿ ಇದ್ದ, ಹಾಗಾಗಿ ರೋಹಿಣಿ ಅಲ್ಲಿಯೇ ಇರಲಿ. ಎಲ್ಲಿ ದೇವಕಿಯ ಮಕ್ಕಳನ್ನಂತೂ ಕೊಂದೇ ಕೊಳ್ಳುತ್ತಾ ಇದ್ದಾನೆ ಕಂಸ, ಮತ್ತು ರೋಹಿಣಿಯ ಮಕ್ಕಳನ್ನು ಎಲ್ಲಿ ಕೊಳ್ಳುತ್ತಾನೋ ಏನೋ ಎಂಬುದಾಗಿ ಆ ಭಯದಿಂದಾಗಿ ರೋಹಿಣಿಯನ್ನು
ತಾನು ಗೋಕುಲದಲ್ಲಿ ಇರಿಸಿದ್ದ. ಹಾಗಾಗಿ ರೋಹಿಣಿ ಹಾಗೂ ರೋಹಿಣಿಯ ಮಗನಾದಂತಹ ಬಲರಾಮ ತಾವು ಹೇಗಿದ್ದಾರೆ, ನನ್ನ ಮಗ ಹಾಗೂ ನನ್ನ ಹೆಂಡತಿ ಹೇಗಿದ್ದಾರೆ ಎಂಬುದಾಗಿ ಪ್ರಶ್ನೆಯನ್ನು ಕೇಳಿದ್ದಾನೆ. ಆಗ ನಂದಗೋಪ ಅವರೆಲ್ಲರ ಕ್ಷೇಮವನ್ನು ಕೂಡ ಹೇಳುತ್ತಾ ಇದ್ದಾನೆ. ಭ್ರಾತರ್ಮಮ ಸುತಃ ಕಚ್ಚಿನ್ ಮಾತ್ರ ಸಹ ಭವದ್ವ್ರಜೆ ಎಂಬುದಾಗಿ ಈ ರೀತಿಯಾಗಿ ಎಲ್ಲ ಪ್ರಶ್ನೆಯನ್ನು ಮಾಡಿ ಕುಶಲ ಪ್ರಶ್ನೆಯನ್ನು ಮಾಡಿದ ಮೇಲೆ ವಸುದೇವ ತಾನು ಹೇಳುತ್ತಾ ಇದ್ದಾನೆ, ನೀನು ಕಂಸನಿಗೆ ಕರವನ್ನು ಕೊಡೋದಾಯಿತಲ್ಲ, ಬೇಗನೆ ಗೋಕುಲಕ್ಕೆ ಹೊರಟು ಬಿಡು ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಯಾಕೆ ಅಂತಂದರೆ ಗೋಕುಲದಲ್ಲಿ ಅನೇಕ ವಿಧವಾದಂತಹ ಉತ್ಪಾತಗಳು ನಡೆಯೋದಿದೆ. ಹಾಗಾಗಿ ಆ ಗೋಕುಲವನ್ನು ರಕ್ಷಣೆ ಮಾಡೋದಕ್ಕಾಗಿ ಅಂತ ಬೇಗನೆ ನೀನು ಗೋಕುಲಕ್ಕೆ ನಡಿ ಎಂಬುದಾಗಿ ತಾನು ವಸುದೇವ ನಂದಗೋಪನಿಗೆ ಹೇಳಿದ್ದಾನೆ. ನಂದಗೋಪನು ಕೂಡ ಸರಿ ಅಂತ ಹೇಳಿಬಿಟ್ಟು ತಾನು ಬೇಗನೆ ಗೋಕುಲಕ್ಕೆ ಹೋಗುತ್ತಾ ಇದ್ದಾನೆ. ಹೋಗುವಾಗ ಮಾರ್ಗದಲ್ಲೆಲ್ಲ ವಸುದೇವ ಹೇಳಿದಂತಹ ಮಾತು ಸುಳ್ಳಾಗಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ತಾನು ಭಾವಿಸುತ್ತಾ ಇದ್ದಾನೆ. ಮಾರ್ಗದಲ್ಲಿಯೇ ಅನೇಕ ಅಶುಭ ಸೂಚನೆಗಳು ತನಗೆ ಕಾಣಿಸುತ್ತಾ ಇದೆ. ಆ ಕಡೆಗೆ ಪೂತನ ಅನ್ನುವಂತಹ ರಾಕ್ಷಸಿಯು ತಾನು ಎಲ್ಲ ಶಿಶುಗಳನ್ನು ಕೂಡ ಸಂಹಾರ ಮಾಡುತ್ತಾ ಹೋಗುತ್ತಾ ಇದ್ದಾಳೆ. ಎಲ್ಲ ಶಿಶುಗಳನ್ನು ಸಂಹಾರ ಮಾಡಿದರೂ ಕೂಡ ಒಂದು ಮಾತನ್ನು ಭಾಗವತ ನಮಗೆ ತಿಳಿಸಿಕೊಡುತ್ತದೆ. ನಯತ್ರ ಶ್ರವಣಾದೀನಿ ರಕ್ಷೋಘ್ನಾನಿ ಸ್ವಕರ್ಮಸು ಕುರುವಂತಿ ಸಾತ್ವತಾಂ ಭರ್ತು ಯಾತುಧಾನ್ಯಶ್ಚ ತತ್ರ ಹೀ. ಯಾವ ಮನೆಗಳಲ್ಲಿ ಭಗವಂತನ ಚರಿತ್ರೆಗಳನ್ನು ಗಾನವನ್ನು ಮಾಡುತ್ತಾ ಇದ್ರೋ ಅಂತಹ ಮನೆಗಳಿಗೆ ಈ ರಾಕ್ಷಸರು ಯಾರೂ ಕೂಡ ಹೋಗುತ್ತಾ ಇರಲಿಲ್ಲವಂತೆ. ಯಾವ ಮನೆಗಳಲ್ಲಿ ಭಗವಂತನ ಗುಣಗಾನ ನಡೆಯುತ್ತಾ ಇರಲಿಲ್ಲ ಅಂತಹ ಮನೆಗಳಿಗೇನೇ ಹೋಗಿ ಆ ಶಿಶುಗಳ ಸಂಹಾರವನ್ನು ಮಾಡುತ್ತಾ ಇದ್ದಾರೆ ಈ ರಾಕ್ಷಸರೆಲ್ಲ. ಹಾಗೆ ಆ ಪೂತನೆಯು ಅನೇಕ ಶಿಶುಗಳನ್ನು ಹತ್ಯೆ ಮಾಡುತ್ತಾ ಗೋಕುಲಕ್ಕೂ ಕೂಡ ಬಂದಿದ್ದಾಳೆ. ಆಕಿ ಕಾಮರೂಪಿ ಅಂತಂದರೆ ತನಗೆ ಬೇಕಾದಂತಹ ರೂಪವನ್ನು ಧಾರಣೆ ಮಾಡುವಂತಹ ಸಾಮರ್ಥ್ಯ ತನಗೆ ಇದೆ. ಹಾಗಾಗಿ ವಿಕೃತವಾದಂತಹ ದೊಡ್ಡದಾದಂತಹ ರೂಪವಿದ್ದರೂ ಕೂಡ ತಾನು ಶಿಶುಗಳನ್ನು ಸಂಹಾರ ಮಾಡಲಿಕ್ಕೆ ಅಂತ ಹೋಗಬೇಕಾದಾಗ ದಿವ್ಯವಾದಂತಹ ಮನೋಹರವಾದಂತಹ ಸ್ತ್ರೀ ರೂಪವನ್ನು ಧಾರಣೆ ಮಾಡಿ ತಾನು ಹೋಗುತ್ತಾ ಇದ್ದಾಳೆ. ಆಗ ಕೃಷ್ಣನು ಇರುವಂತಹ ಮನೆಗೇನೆ, ಯಶೋದೆಯ ಮನೆಗೇನೆ ತಾನು ಸುಂದರವಾದಂತಹ ರೂಪವನ್ನು ಧಾರಣೆ ಮಾಡಿ ಹೋಗಿದ್ದಾಳೆ. ಅನೇಕ ಜನ ಗೋಪಿಕಾ ಸ್ತ್ರೀಯರಿದ್ದಾರೆ, ಯಶೋದೆಯೂ ಇದ್ದಾಳೆ. ಹೋದದ್ದೇ ಹೋಗಿ ತಾನು ಆ ಕೃಷ್ಣನನ್ನು ತೊಡೆಯ ಮೇಲೆ ಕೂಡಿಸಿಕೊಂಡಿದ್ದಾಳೆ. ಆ ಶಿಶುವಿಗೆ ಕ್ಷೀರಪಾನವನ್ನು ಮಾಡಿಸಬೇಕು ಅಂತ ಪ್ರಯತ್ನವನ್ನು ಮಾಡುತ್ತಾ ಇದ್ದಾಳೆ. ಅಮಂಸತಾಂಭೋಜಕರೇಣ ರೂಪಿಣೀಂ ಗೋಪ್ಯಶ್ರಿಯಂ ದ್ರಷ್ಟು ಮಿಹಾಗತಾಂ ಪತಿಂ. ಆ ಎಲ್ಲ ಗೋಪಿಕಾ ಸ್ತ್ರೀಯರು ಯಶೋದೆಯು ನೋಡುತ್ತಾ ಇದ್ದರೂ ಕೂಡ ಆಕೆಯ ರೂಪಲಾವಣ್ಯಗಳಿಂದಾಗಿ ಮೋಹಿತರಾಗಿ ಸಾಕ್ಷಾತ್ತು ಲಕ್ಷ್ಮೀದೇವಿಯೇ ಬಂದಿದ್ದಾಳೋ ಏನೋ ಅಂತ ಅಂದುಕೊಂಡಿದ್ದಾರೆ. ಅಂತಹ ದಿವ್ಯವಾದಂತಹ ರೂಪವನ್ನು ಧಾರಣೆ ಮಾಡಿ ಬಂದಿದ್ದಾಳೆ ಆ ಪೂತನೆಯು. ಹಾಗಾಗಿ ತಾನು ಆ ಶಿಶುವನ್ನು ಕರೆದುಕೊಂಡರೂ ಕೂಡ ನಾವು ಇಷ್ಟರವರೆಗೆ ನಿಮ್ಮನ್ನು ನೋಡಲೇ ಇಲ್ಲ, ನೀವು ಎಲ್ಲಿಂದ ಬಂದಿರಿ, ಯಾಕೆ ತೊಗೊತಾ ಇದ್ದೀರಿ, ಯಾವ ಪ್ರಶ್ನೆಯನ್ನು ಕೂಡ ಅವರು ಮಾಡುತ್ತಾ ಇಲ್ಲ. ಸುಮ್ಮನೆ ಕೂತುಬಿಟ್ಟಿದ್ದಾಳೆ ಯಶೋದೆ. ಆಗ ಆ ಶಿಶುವನ್ನು ಎತ್ತುಕೊಂಡಿದ್ದಾಳೆ. ಆ ಶಿಶುವಿಗೆ ಸ್ತನಪಾನವನ್ನು ಮಾಡಿಸುತ್ತಾ ಇದ್ದಾಳೆ ಪೂತನೆ. ಆಗ ಪರಮಾತ್ಮನು ಕೂಡ ಗಾಢಂ ಕರಾಭ್ಯಾಂ ಭಗವಾನ್ ಪ್ರಪೀಡ್ಯ ತತ್ ಪ್ರಾಣೈಸ್ಸಮಂ ರೋಷ ಸಮನ್ವಿತೋಪಿವತ್. ಪರಮಾತ್ಮ ಅಂತನ್ನೋದು ಆಕೆಗೆ ಗೊತ್ತಿಲ್ಲ. ಪರಮಾತ್ಮನೂ ಕೂಡ ತನ್ನ ತೇಜಸ್ಸನ್ನು, ತನ್ನ ಸಾಮರ್ಥ್ಯವನ್ನು, ಬೂದಿಯು ಬೆಂಕಿಯನ್ನು ಹೇಗೆ ಮುಚ್ಚಿಬಿಡಬೇಕೋ ಹಾಗೆ ತಾನು ತನ್ನ ಸಾಮರ್ಥ್ಯವನ್ನು ಮುಚ್ಚಿ ಇಟ್ಟುಕೊಂಡಿದ್ದಾನೆ. ಹಾಗೆ ಆ ಭಗವಂತ ಅಂತ ತಿಳಿಯದೇನೆ ಆ ಪೂತನೆಯು ಆ ಶಿಶುವನ್ನು ಮೇಲೆ ಎತ್ತಿಕೊಂಡು ಸ್ತನಪಾನವನ್ನು ಮಾಡಿಸುತ್ತಾ ಇದ್ದಾಳೆ. ಆಗ ಭಗವಂತನು ಕೂಡ, ಶ್ರೀಕೃಷ್ಣನು ಕೂಡ ತನ್ನ ಕರಗಳಿಂದಾಗಿ ಆ ಸ್ತನಗಳನ್ನು ಪೀಡಿಸುತ್ತಾ ಅತ್ಯಂತ ರೋಷದಿಂದಾಗಿ ತಾನು ಆ ಕ್ಷೀರಪಾನವನ್ನು ಮಾಡುತ್ತಾ ಇದ್ದಾನೆ, ಸ್ತನಪಾನವನ್ನು ಮಾಡುತ್ತಾ ಇದ್ದಾನೆ. ಆಗ ಆ ಪೂತನೆಗೆ ಬಹಳ ಪೀಡೆಯಾಗಿದೆ. ಸಾ ಮುಂಚೇತಿ ಗಿರಾ ಪ್ರಭಾಷಿಣಿ, ಮುಂಚ ಬಿಡು ಎಂಬುದಾಗಿ ಅಳುತ್ತಾ ಇದ್ದಾಳೆ, ಕಿರುಚುತ್ತಾ ಇದ್ದಾಳೆ. ಆದರೆ ಕೃಷ್ಣ ಬಿಡುವ ಪ್ರಸಕ್ತಿಯೇ ಇಲ್ಲ ಎಂಬುದಾಗಿ ತಾನು ಆಕೆಯ ಕ್ಷೀರಪಾನವನ್ನು ಮಾಡುವಂತಹ ನೆಪದಿಂದಾಗಿ ಆಕೆಯ ಒಂದು ಪ್ರಾಣಗಳನ್ನೇ ಅಪಹಾರವನ್ನು ಮಾಡುತ್ತಾ ಇದ್ದಾನೆ. ಯಾಕೆ ಅಂತಂದರೆ ಆಕೆಯು ಒಳ್ಳೆಯ ಭಾವನೆಯಿಂದಾಗಿ, ಸತ್ಸ್ವಭಾವದಿಂದಾಗಿ ಹಾಲನ್ನು ಕೊಡೋದಕ್ಕಾಗಿ ಬಂದವಳಲ್ಲ. ಆ ವಿಷವನ್ನು ತುಂಬಿಕೊಂಡು ಆ ವಿಷಪೂರಿತವಾದಂತಹ ಹಾಲನ್ನು ಕುಡಿಸೋದಕ್ಕಾಗಿ ಅಂತ ಬಂದಿದ್ದಾಳೆ. ಶ್ರೀಕೃಷ್ಣನಿಗೆ ಆ ವಿಷದಿಂದಾಗಿ ಏನಾಗಬೇಕಾಗಿದೆ, ಏನೂ ಆಗಬೇಕಾಗಿಲ್ಲ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮ ಆ ಹಾಲನ್ನು ಕುಡಿಯುವಂತಹ ನೆಪದಿಂದಾಗಿ ಹಾಲಿನ ಜೊತೆಗೆ ಆಕೆಯ ಪ್ರಾಣಗಳನ್ನು ಕೂಡ ಹೀರಿಬಿಟ್ಟಿದ್ದಾನೆ, ಆಕೆಯ ಪ್ರಾಣಗಳನ್ನು ಅಪಹರಿಸಿಬಿಟ್ಟಿದ್ದಾನೆ. ಆಗ ಆ ಪೂತನೆಯು ತಾನು ಮರಣವನ್ನು ಹೊಂದಿ ಕಿರುಚುತ್ತಾ ದೊಡ್ಡ ಆಕಾರವನ್ನು ಹೊಂದಿ ತಾನು ಮರಣವನ್ನು ಹೊಂದಿದ್ದಾಳೆ. ದೊಡ್ಡ ದೇಹವನ್ನು ಹೊಂದಿ ತಾನು ಬಿದ್ದರೆ ಸುತ್ತಮುತ್ತ ಇರುವಂತಹ ಗಿಡ ಮರಗಳೆಲ್ಲವೂ ಕೂಡ ಧ್ವಂಸವಾಗಿವೆ, ಅವೆಲ್ಲವೂ ಕೂಡ ಪುಡಿಯಾಗಿವೆ. ಹಾಗೆ ಅಂತಹ
ದೊಡ್ಡ ದೇಹವನ್ನು ತೆಗೆದುಕೊಂಡು ತಾನು ಬಿದ್ದಿದ್ದಾಳೆ. ಆಗ ಎಲ್ಲ ಗೋಪಾಲಕರು ಗೋಪಿಕಾಸ್ತ್ರೀಯರು ಏನಾಗಿದೆ ಎಂಬುದಾಗಿ ಬಹಳ ಭಯದಿಂದಾಗಿ ಬಂದಿದ್ದಾರೆ. ದೊಡ್ಡ ದೇಹವನ್ನು ನೋಡಿದ್ದಾರೆ. ಅದರ ಮೇಲೆ ಸಣ್ಣ ಒಂದು 10-20 ದಿನದ ಸಣ್ಣ ಬಾಲಕ ಶ್ರೀಕೃಷ್ಣ ಪರಮಾತ್ಮ ತಾನು ಕೂತು ಅದರ ಮೇಲೆ ಕ್ರೀಡೆಯನ್ನು ಆಡುತ್ತಾ ಇದ್ದಾನೆ. ಕೂಡಲೇ ಗೋಪಾಲಕರು ಆ ಶಿಶುವನ್ನು ಕರೆದುಕೊಂಡು ತಾಯಿಗೆ ಒಪ್ಪಿಸಿದ್ದಾರೆ. ಯಶೋದೆಯು ಕೂಡ ಬಹಳ ಭೀತಳಾಗಿ ತನ್ನ ಕೂಸಿಗೆ ಶ್ರೀಕೃಷ್ಣ ಪರಮಾತ್ಮನಿಗೆ ಸ್ತನಪಾನವನ್ನು ಮಾಡಿಸುತ್ತಾ ಇದ್ದಾಳೆ. ಎಲ್ಲ ಗೋಪಿಕಾಸ್ತ್ರೀಯರು ಕೂಡ ಶ್ರೀಕೃಷ್ಣನಿಗೆ ರಕ್ಷೆಯನ್ನು ಹಾಕುತ್ತಾ ಇದ್ದಾರೆ. ಅನೇಕ ವಿಧವಾಗಿ ಭಗವಂತನ ಸ್ತೋತ್ರವನ್ನು ಮಾಡಿ ಭಗವಂತ ಅನೇಕ ಅಂಗಗಳಲ್ಲಿ ಬೇರೆ ಬೇರೆ ರೂಪಿಯಾದಂತಹ ಪರಮಾತ್ಮನು ಈ ಅಂಗವನ್ನು ರಕ್ಷಣೆ ಮಾಡಲಿ, ಈ ಅವಯವವನ್ನು ಇಂತಹ ಪರಮಾತ್ಮನ ರೂಪವು ರಕ್ಷಿಸಲಿ ಎಂಬುದಾಗಿ ತಾವು ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ. ಅವ್ಯಾದ ಜೋಂಗ್ರಿಂ ಅನಿಮಾಂಸ್ತವ ಅಜಾನ್ವಥೋರು ಯಜ್ಞೋಚ್ಯುತ ಕಟಿ ತಟಂ ಝಟರಂ ಹಯಾಸ್ಯ ಇತ್ಯಾದಿ ಹಾಗೆ ಒಂದು 8-10 ಶ್ಲೋಕಗಳು ಇವೆ. ಇದು ಬಾಲರಕ್ಷಾ ಸ್ತೋತ್ರ ಎಂಬುದಾಗಿ ಪ್ರಸಿದ್ಧವಾದಂತಹ ಸ್ತೋತ್ರ. ಈ ಬಾಲರಕ್ಷಾ ಸ್ತೋತ್ರವನ್ನು ಪಠನೆ ಮಾಡಿದರೆ ಬಾಲಕರಿಗೆ ಯಾವುದೇ ವಿಧವಾದಂತಹ ಪೀಡೆ ಅಂತನ್ನೋದು ಉಂಟಾಗೋದಿಲ್ಲ. ಹಾಗೆ ಅಂತಹ ದಿವ್ಯವಾದಂತಹ ಸ್ತೋತ್ರದಿಂದಾಗಿ ಗೋಪಿಕಾಸ್ತ್ರೀಯರೆಲ್ಲರೂ ಕೂಡ ಶ್ರೀಕೃಷ್ಣನಿಗೆ ತಾವು ರಕ್ಷೆಯನ್ನು ಹಾಕಿದ್ದಾರೆ. ಸ್ವಪ್ನದೃಷ್ಟ ಮಹೋತ್ಪಾತಾ ಬೃಹದ್ಬಾಲಗ್ರಹಾಶ್ರಯೇ ಸರ್ವೇ ನಶ್ಯಂತು ತೇ ವಿಷ್ಣೋ ನಾಮಗ್ರಹಣ ಭೀರವಃ. ಆ ಎಲ್ಲ ಆಸುರಿ ಶಕ್ತಿಗಳು, ಸ್ವಪ್ನದಲ್ಲಿ ದೃಷ್ಟವಾದಂತಹ ಉತ್ಪಾತಗಳು, ಬಾಳಗ್ರಹಗಳು ಅವೆಲ್ಲವೂ ಕೂಡ ಭಗವಂತನ ನಾಮಕೀರ್ತನೆಯನ್ನು ಮಾಡಿದರೆ ಭಗವಂತನ ನಾಮಗ್ರಹಣದಿಂದಲೇ ಅಂಜಿ ಹೆದರಿ ಓಡಿ ಹೋಗುತ್ತವೆ. ಅಂತಹ ಆ ದುಷ್ಟಗ್ರಹಗಳೆಲ್ಲವೂ ಕೂಡ ಭಗವಂತನ ನಾಮಗ್ರಹಣದಿಂದಾಗಿ ಅವು ನಾಶವನ್ನು ಹೊಂದಲಿ ಎಂಬುದಾಗಿ ಭಗವಂತನ ನಾಮಕೀರ್ತನೆಯನ್ನು ಮಾಡಿ ಆ ರಕ್ಷೆಯನ್ನು ಹಾಕಿದ್ದಾರೆ. ಇಷ್ಟರಲ್ಲಿ ನಂದನೂ ಕೂಡ ತಾನು ಗೋಕುಲಕ್ಕೆ ಬಂದಿದ್ದಾನೆ. ಬಂದು ನೋಡುತ್ತಾನೆ, ಇಂತಹ ದೊಡ್ಡ ಪೂತನೆಯ ದೇಹ ಅಂತನ್ನೋದು ಬಿದ್ದಿದೆ, ಇದೆಂತಹ ಮಹಾ ಉತ್ಪಾತ ಅಂತನ್ನೋದು ನಡೆದಿದೆ ಅಂತ ಹೇಳಿಬಿಟ್ಟು ಆ ವಸುದೇವನ ಮಾತನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಇದ್ದಾನೆ. ಸ್ಮರಣೆ ಮಾಡಿಕೊಂಡು ಅಂದುಕೊಳ್ಳುತ್ತಾನೆ, ವಸುದೇವ ತಾನು ಪ್ರಾಯಃ ಒಬ್ಬ ಋಷಿಯೇ ಆಗಿರಬೇಕು, ಅಪರೋಕ್ಷ ಜ್ಞಾನಿಯೇ ಆಗಿರಬೇಕು. ತಾನು ಹೇಳಿದಂತೆಯೇ ಇಲ್ಲಿ ಗೋಕುಲದಲ್ಲಿ ಉತ್ಪಾತಗಳು ನಡೆಯುತ್ತಾ ಇವೆ ಎಂಬುದಾಗಿ ತಾನು ಚಿಂತಿಸುತ್ತಾ ಇದ್ದಾನೆ. ಅಷ್ಟು ದೊಡ್ಡ ದೇಹ, ಅದನ್ನು ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲ ದಾಸರಿಗೂ ದೂತರಿಗೂ ಕೂಡ ಆಜ್ಞೆಯನ್ನು ಮಾಡಿ ಆ ದೇಹವನ್ನು ಅನೇಕ ವಿಧವಾಗಿ ಖಂಡಿಸಿದ್ದಾರೆ. ಎಲ್ಲ ಬೆರಳುಗಳನ್ನು ಕತ್ತರಿಸಿದ್ದಾರೆ, ಬೇರೆ ಬೇರೆ ಅವಯವಗಳನ್ನೆಲ್ಲವನ್ನೂ ಕೂಡ ಕತ್ತರಿಸಿ ಊರು ಹೊರಗೆ ಅನೇಕ ಕಟ್ಟಿಗೆಗಳನ್ನು ತೆಗೆದುಕೊಂಡು ಹೋಗಿ ಆ ದೇಹದ ದಹನವನ್ನು ಮಾಡುತ್ತಾ ಇದ್ದಾರೆ. ಆದರೆ ಆ ದೇಹದ ದಹನವನ್ನು ಮಾಡುತ್ತಾ ಇದ್ದರೆ ಆಗ ಸುಗಂಧ ಅಂತ ಅನ್ನೋದು ಬರುತ್ತಾ ಇದೆ ದೇಹದಿಂದಾಗಿ. ಯಾಕೆ ಅಂತಂದರೆ ಶ್ರೀಕೃಷ್ಣ ಪರಮಾತ್ಮ ತಾನು ಆ ದೇಹದ ಸ್ಪರ್ಶವನ್ನು ಮಾಡಿದ್ದಲ್ಲ, ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನ ಸ್ಪರ್ಶದಿಂದಾಗಿ ದೇಹದಲ್ಲಿರುವಂತಹ ದೋಷಗಳು ಪಾಪಗಳು ಅವೆಲ್ಲವೂ ಕೂಡ ದೂರ ಹೋಗಿದ್ವು. ಹಾಗಾಗಿ ಆ ಪರಮಾತ್ಮನ ಸ್ಪರ್ಶದಿಂದಾಗಿ ಆ ರಾಕ್ಷಸೀಯ ದೇಹವಾದರೂ ಕೂಡ ಪರಮಾತ್ಮನ ಸ್ಪರ್ಶವಾದದ್ದರಿಂದಾಗಿ ಅಲ್ಲಿ ಸುಗಂಧ ಅಂತ ಅನ್ನೋದು ಬರುತ್ತಾ ಇದೆ. ಹೀಗೆ ಆ ಪೂತನೆಯು ತಾನು ಎಲ್ಲ ಬಾಲಕರನ್ನು ಕೂಡ ಸಂಹಾರ ಮಾಡುತ್ತಾ ಕೃಷ್ಣನಿಗೆ ಹಾಳು ಕೊಟ್ಟರೂ ಕೂಡ ಪರಮಾತ್ಮ ಆಕೆಗೆ ಸದ್ಗತಿಯನ್ನು ಕೊಟ್ಟ. ಅಂದರೆ ಪೂತನೆಗೆ ಆ ದುಷ್ಟ ಸ್ತ್ರೀಗೆ ಸದ್ಗತಿಯನ್ನು ಕೊಡಲಿಲ್ಲ. ಆ ಪೂತನೆಯಲ್ಲಿ ಊರ್ವಶಿಯು ಆವಿಷ್ಟಲಾಗಿದ್ದಳು. ಹಾಗಾಗಿ ಅಂತಹ ಊರ್ವಶಿಗೆ ತಾನು ಸದ್ಗತಿಯನ್ನು ನೀಡಿದ್ದಾನೆ. ಹೀಗೆ ದುಷ್ಟ ಸ್ತ್ರೀಯ ಜೊತೆಗೆ ಇರುವಂತಹ ಊರ್ವಶಿಗೇನೇ ತಾನು ಸದ್ಗತಿಯನ್ನು ನೀಡಿದ ಮೇಲೆ ಯಾರು ಭಕ್ತಿಯಿಂದಾಗಿ ಪ್ರೀತಿಯಿಂದಾಗಿ ಹಾಲನ್ನು ಕುಡಿಸಿದ್ದಾರೋ ಅವರಿಗೆ ಸದ್ಗತಿಯನ್ನು ಕೊಡುತ್ತಾನೆ ಎಂಬುದಾಗಿ ಮತ್ತೇನು ಹೇಳಬೇಕು. ಹಾಗಾಗಿ ಅಲ್ಲಿ ಏನು ಗೋಪಿಕಾಸ್ತ್ರೀಯರು ಗೋವುಗಳು ಅವೆಲ್ಲವೂ ಕೂಡ ಪರಮಾತ್ಮನಿಗೆ ಹಾಲನ್ನು ಕೊಟ್ಟಿವೆಯೋ ಅವೆಲ್ಲರಿಗೂ ಕೂಡ ಪರಮಾತ್ಮ ಸದ್ಗತಿಯನ್ನು ಅವಶ್ಯವಾಗಿಯೂ ಕೂಡ ಕೊಟ್ಟೇ ಕೊಡುತ್ತಾನೆ ಎಂಬುದಾಗಿ ನಮಗೆ ಭಾಗವತ ಅಂತ ಅನ್ನೋದು ತಿಳಿಸುತ್ತದೆ. ಹೀಗೆ ಪರಮಾತ್ಮ ತಾನು ಅತ್ಯಂತ ಅನಾಯಾಸವಾಗಿ ಆ ಪೂತನೆಯ ಸಂಹಾರವನ್ನು ಮಾಡಿದ್ದಾನೆ. ನಂದಗೋಪನೂ ಕೂಡ ಬಹಳ ಆಶ್ಚರ್ಯವನ್ನು ಪಡುತ್ತಾ ಸಂತೋಷದಿಂದಾಗಿ ನನ್ನ ಮಗ ಇನ್ನೂ ಬದುಕೇ ಇದ್ದಾನೆ ಎಂಬುದಾಗಿ ಆ ಮಗುವನ್ನು ಎತ್ತಿಕೊಂಡು ಮುದ್ದಾಡುತ್ತಾ ಇದ್ದಾನೆ. ಹೀಗೆ ಆ ಪೂತನೆಯ ಸಂಹಾರವನ್ನು ಮಾಡಿದ್ದಾನೆ. ಏತತ್ ಪೂತನಾ ಮೋಕ್ಷಂ ಕೃಷ್ಣಸ್ಯ ಅರ್ಭಕಚೇಷ್ಟಿತಂ ನಿಶಮ್ಯ ಶ್ರದ್ಧೆಯ ಮರ್ತ್ಯೋ ಗೋವಿಂದೇ ಲಭತೆ ರತಿಂ. ಹೀಗೆ ಈ ಪೂತನೆಯ ಸಂಹಾರದ ಕಥೆಯನ್ನು ಯಾರು ಕೇಳುತ್ತಾರೆಯೋ ಅವರಿಗೆ ಭಗವಂತನಲ್ಲಿ ವಿಶಿಷ್ಟವಾದಂತಹ ಭಕ್ತಿ ಅಂತನ್ನೋದು ಉಂಟಾಗುತ್ತದೆ ಎಂಬುದಾಗಿ ಫಲಶ್ರುತಿಯನ್ನು ಕೂಡ ನಮಗೆ ಭಾಗವತ ತಿಳಿಸಿಕೊಡುತ್ತಾ ಇದೆ. ಹೀಗೆ ಪರಮಾತ್ಮ ಪೂತನೆಯ ಸಂಹಾರವನ್ನು ಮಾಡಿದ್ದಾನೆ. ಹೀಗೆ ಸಂಹಾರವನ್ನು ಮಾಡಿದ ಮೇಲೆ ಮತ್ತೊಂದು ಸಂದರ್ಭದಲ್ಲಿ ಪರಮಾತ್ಮ ತಾನು ಆ ಶಿಶುವು ಕದಾಚಿತ್ ಔತ್ಥಾನಿಕ ಕೌತುಕಾಪ್ಲವೇ, ಶಿಶುವು ಬೋರ್ಲು ಬಿದ್ದಿದೆ, ಬೋರ್ಲು ಬಿದ್ದಾಗ ಅದೊಂದು ಉತ್ಸವವನ್ನು ಮಾಡಬೇಕು ಅಂತ ಹೇಳಿಬಿಟ್ಟು
ಯಶೋಧ, ನಂದಗೋಪ ಅವರೆಲ್ಲರೂ ಕೂಡ ಸೇರಿ ಅನೇಕ ಬ್ರಾಹ್ಮಣರನ್ನು ಕರೆದು ತಾವು ಉತ್ಸವವನ್ನು ಮಾಡುತ್ತಾ ಇದ್ದಾರೆ. ಕೃಷ್ಣನಿಗೆ ಅನೇಕ ವಿಧವಾಗಿ ಸ್ನಾನವನ್ನು ಮಾಡಿಸಿದ್ದಾರೆ. ಚೆನ್ನಾಗಿ ಸ್ನಾನವನ್ನು ಮಾಡಿಸಿ, ಅಭ್ಯಂಗ ಸ್ನಾನವನ್ನು ಮಾಡಿಸಿ ನದಿಯ ತೀರದಲ್ಲಿ ಅನೇಕ ವಿಧವಾಗಿ ಬಂದಂತಹ ಬ್ರಾಹ್ಮಣರಿಗೆ ಅನೇಕ ವಿಧವಾಗಿ ಸತ್ಕಾರವನ್ನು ಮಾಡುತ್ತಾ ಇದ್ದಾರೆ. ಅವರಿಗೆಲ್ಲ ಭೋಜನವನ್ನು ಮಾಡಿಸುತ್ತಾ ಇದ್ದಾರೆ. ಆಗ ಕೃಷ್ಣನು ತಾನು ಸಣ್ಣ ಮಕ್ಕಳಿಗೆ ಸ್ನಾನವನ್ನು ಮಾಡಿಸಿದ ಮೇಲೆ ನಿದ್ದೆ ಬರುತ್ತದೆ ನೋಡ್ರಿ. ಹಾಗಾಗಿ ಕೃಷ್ಣನನ್ನು ಮಲಗಿಸಬೇಕು ಅಂತ ನೋಡುತ್ತಾಳೆ. ಎಲ್ಲಿಯೂ ಕೂಡ ನೆರಳೇ ಇರೋದಿಲ್ಲ. ಹಾಗಾಗಿ ಅಲ್ಲೊಂದು ಶಕಟ, ಇಲ್ಲ ಶಕಟಗಳ ಮೇಲೆ ಕುಳಿತು ಬಂದಿರುತ್ತಾರೆ, ಎತ್ತಿನ ಬಂಡಿಗಳ ಮೇಲೆ ಕುಳಿತು ಬಂದಿರುತ್ತಾರೆ. ಹಾಗಾಗಿ ಅಂತಹ ಬಂಡಿಯ ಕೆಳಗೇನೆ ಮಲಗಿಸೋಣ ಎಂಬುದಾಗಿ, ಅಲ್ಲಿ ನೆರಳು ಇರುತ್ತದೆ, ಹಾಗಾಗಿ ಅಲ್ಲಿ ಮಲಗಿಸೋಣ ಎಂಬುದಾಗಿ ಯಶೋದೆಯು ಅಲ್ಲಿ ಮಲಗಿಸಿದ್ದಾಳೆ. ಆಗ ಯಶೋದೆಯು ಅಲ್ಲಿ ಮಲಗಿಸಿ ಇಲ್ಲಿ ಬ್ರಾಹ್ಮಣರ ಸತ್ಕಾರವನ್ನು ಮಾಡುತ್ತಾ ಇದ್ದಾರೆ. ಅವರಿಗೆ ಏನು ಭೋಜನವನ್ನು ಕೊಡಬೇಕು ಆ ಭೋಜನಾದಿಗಳನ್ನು ಕೊಟ್ಟು, ದಕ್ಷಿಣಾದಿಗಳನ್ನು ಕೊಟ್ಟು ಅವರ ಸತ್ಕಾರದಲ್ಲಿ ನಿರತರಾಗಿದ್ದಾರೆ ಯಶೋಧ ಹಾಗೂ ನಂದಗೋಪ. ಅಲ್ಲಿ ಕೃಷ್ಣ ತಾನು ಸ್ತನಪಾನವನ್ನು ಮಾಡಬೇಕು ಅಂತ ಅಳುತ್ತಾ ಇದ್ದಾನೆ. ಆದರೆ ಆ ಗದ್ದಲದಲ್ಲಿ ಅವರಿಗೆ ಏನೂ ಕೂಡ ಕೇಳಿಸುತ್ತಾ ಇಲ್ಲ. ಆಗ ಕೃಷ್ಣ ಪರಮಾತ್ಮ ತಾನು ಅಳುತ್ತಾ ಅಳುತ್ತಾ ತನ್ನ ಕಾಲಿನಿಂದಾಗಿ ಆ ಶಕಟವನ್ನು ಸ್ವಲ್ಪ ಸ್ಪರ್ಶ ಮಾಡುತ್ತಾನೆ ಅಷ್ಟೇ. ಆ ಶಕಟ ಅಂತನ್ನೋದು ಬಹಳ ಮೇಲಕ್ಕೆ ಹಾರಿ ಅದು ಕೆಳಗೆ ಬಿದ್ದು ಚೂರು ಚೂರ ಆಗಿಬಿಡುತ್ತದೆ. ಆ ಶಕಟದಲ್ಲಿ ಒಬ್ಬ ಅಸುರ ಇರುತ್ತಾನೆ, ಶಕಟಾಸುರ ಅಂತ ಹೇಳಿಬಿಟ್ಟು ಆ ಅಸುರನನ್ನು ಸಂಹಾರವನ್ನು ಮಾಡಿಬಿಡುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಆಗ ನಂದಗೋಪ, ಯಶೋಧ ಅವರೆಲ್ಲರೂ ಕೂಡ ಬರುತ್ತಾರೆ. ಏನಾಯಿತು ಎಂಬುದಾಗಿ ಆಶ್ಚರ್ಯದಿಂದಾಗಿ ನೋಡುತ್ತಾ ಇದ್ದಾರೆ. ಆಗ ಅಲ್ಲಿರುವಂತಹ ಗೋಪಾಲಕರು, ಬಾಲಕರು ತಾವು ಹೇಳುತ್ತಾರೆ, ಇಲ್ಲ, ಕೃಷ್ಣ ಅಳುತ್ತಾ ಅಳುತ್ತಾ ತನ್ನ ಪಾದಗಳಿಂದಾಗಿ ಬಂಡೆಯನ್ನು ಒದ್ದಿದ್ದಾನೆ, ಆ ಬಂಡೆಯು ಹೀಗೆ ಹಾರಿ ಅದು ಮುರಿದು ಹೋಗಿದೆ ಎಂಬುದಾಗಿ ಹೇಳಿದರೆ ಅವರು ಯಾರೂ ಕೂಡ ವಿಶ್ವಾಸ ಮಾಡಲಿಕ್ಕೆ ಸಾಧ್ಯನೇ, ವಿಶ್ವಾಸವನ್ನು ಮಾಡುತ್ತಾನೇ ಇಲ್ಲ. ಅದು ಹೇಗೆ ವಿಶ್ವಾಸ ಮಾಡ್ತಾರೆ ಹೇಳಿದ್ರೆ, ಸಣ್ಣ ಶಿಶು ಅದರ ಪಾದ ತಾಕಿದರೆ ಬಂಡಿಯು ಅಷ್ಟು ಮೇಲಕ್ಕೆ ಹಾರಿ ಹೋಗುತ್ತದೆಯಾ? ಅದು ಸಾಧ್ಯವೇ ಇಲ್ಲ ಎಂಬುದಾಗಿ ತಾವು, ಯಾಕೆಂದರೆ ಅವರಿಗೆ ಭಗವಂತ ಅನ್ನುವಂತಹ ಜ್ಞಾನವಿಲ್ಲ. ಹಾಗಾಗಿ ಅಂತಹ ಅನಂತ ಬಲ ಉಳ್ಳಂತಹ ಪರಮಾತ್ಮನ ಆ ಬಲವನ್ನು ತಿಳಿಯದೇನೆ ಅವರು ಆ ವಿಷಯದಲ್ಲಿ ವಿಶ್ವಾಸವನ್ನು ಮಾಡುತ್ತಾ ಇಲ್ಲ. ಅಂತೂ ನನ್ನ ಮಗ ಬದುಕಿದ ಎಂಬುದಾಗಿ ನನ್ನ ಮಗನಿಗೆ ಯಾವ ಅಪಾಯವೂ ಕೂಡ ಉಂಟಾಗಲಿಲ್ಲ ಎಂಬುದಾಗಿ ನಂದಗೋಪ ತಾನು ಸಂತೋಷವನ್ನು ಪಟ್ಟು ಬ್ರಾಹ್ಮಣರಿಂದಾಗಿ ಆಶೀರ್ವಾದವನ್ನು ಮಾಡಿಸುತ್ತಾ ಇದ್ದಾನೆ. ಯೇಸೂಯ ನೃತದಂಭೇರ್ಷ್ಯ ಹಿಂಸಾಮಾನ ವಿವರ್ಜಿತಾ ನಚೇಷಾಂ ಸತ್ಯಶೀಲಾನಾಂ ಆಶಿಷೋ ವಿಫಲಾಕ್ವಚಿತ್. ಯಾಕೆ ಅಂತಂದರೆ, ಯಾವ ಬ್ರಾಹ್ಮಣರು ಜ್ಞಾನಿಗಳು ತಾವು ಅಸೂಯೆಯನ್ನು ಮಾಡೋದಿಲ್ಲ, ಈರ್ಷ್ಯವನ್ನು ಪಡೋದಿಲ್ಲ, ಯಾವ ದೋಷಗಳಿಂದಾಗಿ ಕಾಮಕ್ರೋಧಾದಿ ದೋಷಗಳಿಂದಾಗಿ ರಹಿತರಾಗಿರುತ್ತಾರೆ, ಅಂತಹವರು ಮಾಡಿದಂತಹ ಆಶೀರ್ವಾದವು ಎಂದೂ ಕೂಡ ಸುಳ್ಳಾಗೋದಿಲ್ಲ, ವಿಫಲವಾಗೋದಿಲ್ಲ ಅಂತ ಹೇಳಿಬಿಟ್ಟು ಆ ಬ್ರಾಹ್ಮಣರಿಂದಾಗಿ ಆಶೀರ್ವಾದವನ್ನು ಮಾಡಿಸುತ್ತಾ ಇದ್ದಾನೆ ನಂದಗೋಪ. ಅವರೆಲ್ಲರೂ ಕೂಡ ಆಶೀರ್ವಾದವನ್ನು ಮಾಡಿದ್ದಾರೆ. ಹೀಗೆ ಆ ಆಶೀರ್ವಾದವನ್ನು ಮಾಡಿಸಿ ತನ್ನ ಮಗನಿಗೆ ಕ್ಷೇಮವಾಗಲಿ ಎಂಬುದಾಗಿ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾನು ಮನೆಗೆ ಹೋಗಿದ್ದಾನೆ. ಹೀಗೆ ಮತ್ತೊಂದು ಸಂದರ್ಭದಲ್ಲಿ ಯಶೋದೆಯು ಆ ಶಿಶುವನ್ನು ತೊಡೆಯ ಮೇಲೆ ಕೂಡಿಸಿಕೊಂಡು ಮುದ್ದಾಡುತ್ತಾ ಇದ್ದಾಳೆ. ಅಂತಹ ಸಂದರ್ಭದಲ್ಲಿ ಒಮ್ಮಿಂದೊಮ್ಮೆ ಭಗವಂತ ತನ್ನ ಭಾರವನ್ನು ಹೆಚ್ಚಿಸಿಬಿಡುತ್ತಾನೆ, ಪರ್ವತದಂತೆ ಭಾರವನ್ನು ತೋರುತ್ತಾನೆ. ಆಗ ಆ ಶಿಶುವನ್ನು ಎತ್ತಿಕೊಳ್ಳಲು ಸಾಧ್ಯವಾಗೋದಿಲ್ಲ. ಶಿಶುವನ್ನು ಕೆಳಗೆ ಇಡುತ್ತಾಳೆ ಯಶೋದೆ. ಅಷ್ಟರಲ್ಲಿ ಮತ್ತೊಬ್ಬ ಅಸುರನು ಬರುತ್ತಾನೆ, ತೃಣಾವರ್ತ ಎಂಬುದಾಗಿ ಸುಡಿಗಾಳಿಯ ರೂಪದಲ್ಲಿ ಬಂದು ಆ ಕೃಷ್ಣನನ್ನು, ಆ ಶಿಶುವನ್ನು ಎತ್ತಿಕೊಂಡು ಆಕಾಶಕ್ಕೆ ಹಾರಿ ಹೋಗುತ್ತಾನೆ. ಅಲ್ಲಿ ಆ ಗೋಕುಲದಲ್ಲಿ ಎಲ್ಲ ಕಡೆಗೂ ಕೂಡ ಬರೀ ಧೂಳಿನೇ ಧೂಳಿ. ಆ ಸುಡಿಗಾಳಿಯ ಒಂದು ಪ್ರಭಾವದಿಂದಾಗಿ ಎಲ್ಲ ಕಡೆಗೂ ಕೂಡ ಧೂಳಿಯೇ ಧೂಳಿ, ಏನೂ ಕೂಡ ಕಾಣಿಸುತ್ತಾ ಇಲ್ಲ. ಯಶೋದೆಯು ಬಂದು ನೋಡುತ್ತಾಳೆ, ಎಲ್ಲಿ ಶಿಶುವನ್ನು ಮಲಗಿಸಿದ್ಲೋ ಅಲ್ಲಿ ಶಿಶು ಕಾಣುತ್ತಾನೇ ಇಲ್ಲ. ಬಹಳ ಅಳುತ್ತಾ ಇದ್ದಾಳೆ. ಯಾರನ್ನು ಕೇಳಬೇಕು ಅಂತಂದರೂ ಕೂಡ ಬೇರೆ ಯಾವ ಪುರುಷರು ಕೂಡ ಕಾಣುತ್ತಾನೇ ಇಲ್ಲ. ಬರೀ ಧೂಳಿಮಯದಿಂದಾಗಿ ಎಲ್ಲ ಕಡೆಯೂ ಕೂಡ ಧೂಳಿಯೇ ವ್ಯಾಪಿಸಿಬಿಟ್ಟಿದೆ. ಹಾಗಾಗಿ ಯಾರೂ ಕೂಡ ಕಾಣುತ್ತಾ ಇಲ್ಲ. ಒಂದು ಮುಹೂರ್ತ ಕಾಲ ಅಲ್ಲಿ ಗೋಕುಲದಲ್ಲಿ ಎಲ್ಲ ಕಡೆಗೂ ಕೂಡ ಬರೀ ಧೂಳಿ ಅಂತನ್ನೋದೇ ಕಾಣುತ್ತಾ ಇದೆ. ಏನು ಮಾಡಬೇಕು ಅಂತನ್ನೋದು ಆಕೆಗೆ ತೋರುತ್ತಾ ಇಲ್ಲ. ಅಷ್ಟರಲ್ಲಿ ಕೃಷ್ಣನು ಕೂಡ ಆ ತೃಣಾವರ್ತ ತಾನು ಆಕಾಶಕ್ಕೆ ಹಾರಿದಾಗ ಸ್ವಲ್ಪ ಹೊತ್ತು ಮೇಲಕ್ಕೆ ಕರೆದುಕೊಂಡು ಹೋಗಲಿಕ್ಕೆ ಬಿಟ್ಟ ಕ್ರೀಡೆಯನ್ನು ಮಾಡಿದ ಪರಮಾತ್ಮ. ಅದರ ನಂತರದಲ್ಲಿ ಪರಮಾತ್ಮ ತನ್ನ ಭಾರವನ್ನು ಬೆಳೆಸಿದ್ದಾನೆ. ತೃಣಾವರ್ತನಿಗೆ ಆ ಭಾರವನ್ನು ತಡೆಯೋದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಕೃಷ್ಣನನ್ನು ಕೆಳಗೆ ಹಾಕಬೇಕು ಅಂತ ಅಂದುಕೊಳ್ಳುತ್ತಾ ಇದ್ದಾನೆ, ಆದರೆ ಹಾಕೋದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಕೃಷ್ಣನ ಸ್ವಭಾವವೇ ಹಾಗೆ. ಒಂದು ಸಲ ನಾವು ಹಿಡ್ಕೊಂಡ್ವಿ ಅಂತಂದರೆ ಆಮೇಲೆ ಕೃಷ್ಣ ನಮ್ಮನ್ನು ಬಿಡೋದೇ ಇಲ್ಲ. ನಾವು ಪ್ರೀತಿಯಿಂದ ಹಿಡ್ಕೊಂಡ್ರೆ ಕೃಷ್ಣನೂ ಪ್ರೀತಿಯಿಂದ ಹಿಡಿದುಕೊಳ್ಳುತ್ತಾನೆ. ನಾವು ದುಷ್ಟ ಸ್ವಭಾವದಿಂದಾಗಿ ಹಿಡಿದುಕೊಂಡ್ರೆ ತಾನು ಅವರಿಗೆ ಶಿಕ್ಷೆಯನ್ನು ಮಾಡುವಂತಹ ಒಂದು ಉದ್ದೇಶದಿಂದಾಗಿ ಪರಮಾತ್ಮ ತಾನು ಹಿಡಿದುಕೊಳ್ಳುತ್ತಾನೆ. ಹಾಗೆ ಆ ತೃಣಾವರ್ತನನ್ನು ಹಿಡಿದುಕೊಂಡಿದ್ದಾನೆ, ಬಿಡುತ್ತಾನೇ ಇಲ್ಲ. ಆ ತೃಣಾವರ್ತನ ಕುತ್ತಿಗೆಯನ್ನು ಹಿಡಿದುಕೊಂಡು ಅವನಿಗೆ ಉಸಿರುಗಟ್ಟುವಂತೆ ಮಾಡಿದ್ದಾನೆ.
ಅವನು ಕೂಡ ಉಸಿರುಗಟ್ಟಿ ತಾನು ಪ್ರಾಣವನ್ನು ಕಳೆದುಕೊಂಡು ಕೆಳಗೆ ಬಿದ್ದಿದ್ದಾನೆ. ಕೆಳಗೆ ಜೋರಾಗಿ ಬಿದ್ದಾಗ ಆ ನೆಲಕ್ಕೆ ಅಪ್ಪಳಿಸಿ ಆ ದೇಹ ಅಂತನ್ನೋದು ಬಹಳ ವಿಶೀರ್ಣವಾಗಿ ಬಿಟ್ಟಿದೆ, ಚೂರು ಚೂರಾಗಿದೆ. ಕೃಷ್ಣನಿಗೆ ಮಾತ್ರ ಸ್ವಲ್ಪವೂ ಕೂಡ ಗಾಯ ಅಂತನ್ನೋದು ಆಗಲಿಲ್ಲ. ಎಲ್ಲ ಗೋಪಾಲಕರು ಗೋಪಿಕಾಸ್ತ್ರೀಯರೆಲ್ಲರೂ ಕೂಡ ಬಂದಿದ್ದಾರೆ. ಆ ಕೃಷ್ಣನನ್ನು ಕಳೆದುಕೊಂಡು ಯಶೋದೆಗೆ ಒಪ್ಪಿಸಿದ್ದಾರೆ. ಆಗ ನಂದಗೋಪ ಬಹಳ ಆಶ್ಚರ್ಯಪಡುತ್ತಾ ಇದ್ದಾನೆ. ಆ ರಾಕ್ಷಸ ಬಂದು ಕಳೆದುಕೊಂಡು ಹೋದ, ಆದರೆ ರಾಕ್ಷಸನೇ ತಾನು ಸಂಹಾರವನ್ನು ಹೊಂದಿದ ಹೊರತು ನನ್ನ ಮಗನಿಗೆ ಏನೂ ಆಗಲಿಲ್ಲ. ಇದೆಂತಹ ಅದ್ಭುತವಾದಂತಹ ಲೀಲೆ. ಪ್ರಾಯ ನಾನು ಯಾವ ತಪಸ್ಸನ್ನು ಮಾಡಿದ್ದೇನೆಯೋ, ನಾನು ಎಂತಹ ಪುಣ್ಯಕರ್ಮಗಳನ್ನು ಹಿಂದಿನ ಜನ್ಮದಲ್ಲಿ ಮಾಡಿದ್ದೇನೋ ಗೊತ್ತಿಲ್ಲ. ಕಿಮ್ನಸ್ತಪಶ್ಚೀರ್ಣಂ ಅದೋಕ್ಷಜಾರ್ಚನಂ ಪೂರ್ತೇಷ್ಟ ದತ್ತಂ ಕಿಮು ಭೂತ ಸೌಹೃದಂ. ಅದರ ಪ್ರಭಾವದಿಂದಾಗಿ ಇವತ್ತು ನನ್ನ ಮಗನಿಗೆ ಯಾವ ಅಪಾಯವೂ ಕೂಡ ಆಗದೇ ಇದ್ದಂತೆ ತಾನು ಕ್ಷೇಮವಾಗಿ ಇದ್ದಾನೆ ಎಂಬುದಾಗಿ ತಾನು ತಿಳಿಯುತ್ತಾ ಮತ್ತೆ ಮತ್ತೆ ಆ ವಸುದೇವನು ಹೇಳಿದಂತಹ ಮಾತುಗಳನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಇದ್ದಾನೆ. ವಸುದೇವ ಹೇಳಿದಂತೆಯೇ ಗೋಕುಲದಲ್ಲಿ ಅನೇಕ ವಿಧವಾದಂತಹ ಉತ್ಪಾತಗಳು ನಡೆಯುತ್ತಾ ಇವೆ ಎಂಬುದಾಗಿ ಆ ವಸುದೇವನ ಮಾತುಗಳನ್ನು ಸ್ಮರಣೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾನೆ. ಹೀಗೆ ಭಗವಂತ ಅನೇಕ ಲೀಲೆಗಳನ್ನು ತೋರುತ್ತಾ ಇದ್ದಾನೆ. ಒಂದು ಸಲ ಯಶೋದೆಯು ಕೃಷ್ಣನನ್ನು ತೊಡೆಯ ಮೇಲೆ ಕೂಡಿಸಿಕೊಂಡು ಹಾಲನ್ನು ಕೊಟ್ಟಿದ್ದಾಳೆ. ಇನ್ನು ಹಾಲು ಕುಡಿಯೋದು ಮುಗಿದ ಮೇಲೆ ಕೃಷ್ಣ ಒಂದು ಸಲ ಆಕಳಿಕೆ ಬಂದಂತೆ ಜೃಂಭಣವನ್ನು ಮಾಡುತ್ತಾ ಇದ್ದಾನೆ. ಬಾಯಿಯನ್ನು ತೆರೆದಾಗ ಆಗ ಯಶೋದೆಯು ನೋಡುತ್ತಾಳೆ, ಆ ಬಾಯಿಯಲ್ಲಿ ಇಡೀ ಬ್ರಹ್ಮಾಂಡವೇ ಕಾಣಿಸುತ್ತಾ ಇದೆ. ಕಮ್ರೋದಸೆ ಜ್ಯೋತಿರನೀಕಮಾಶಾಹ ಸೂರ್ಯೇಂದು ವಹ್ನಿ ಶ್ವಸನಾಂಬುದೀಂಚ ದೀಪಾನ್ನಗಾಂಸ್ತದ್ದುಹಿತ್ರೋರ್ವಣಾನಿ ಭೂತಾನಿಯಾನಿ ಸ್ಥಿರಜಂಘಮಾನಿ. ಹೀಗೆ ಭೂಮಿ, ಆಕಾಶ, ಎಲ್ಲ ಜ್ಯೋತಿರ್ಮಂಡಲ, ಸೂರ್ಯಚಂದ್ರರು, ಎಲ್ಲ ದಿಕ್ಕುಗಳು, ಇವೆಲ್ಲ ಸಮಸ್ತ ಬ್ರಹ್ಮಾಂಡವೇ ಆ ಕೃಷ್ಣನ ಬಾಯಿಯಲ್ಲಿ ಕಾಣಿಸುತ್ತಾ ಇದೆ. ಯಶೋದೆಗೆ ಬಹಳ ಹೆದರಿಕೆಯಾಗಿದೆ, ನಡುಗು ಹುಟ್ಟುತ್ತಾ ಇದೆ, ಬಹಳ ಆಶ್ಚರ್ಯಪಡುತ್ತಾ ಇದ್ದಾಳೆ. ಇದೆಂತಹ ಅದ್ಭುತವಾದಂತಹ ಕಾರ್ಯ, ಇದು ನನ್ನ ಮಗುವೇನಾ ಎಂಬುದಾಗಿ ತಾನು ಆಶ್ಚರ್ಯವನ್ನು ಪಡುತ್ತಾ ಇದ್ದಾಳೆ. ಅಷ್ಟರಲ್ಲಿ ಪರಮಾತ್ಮ ತನ್ನ ಮಾಯೆಯಿಂದಾಗಿ ಮತ್ತೆ ನನ್ನ ಮಗ ಅನ್ನುವಂತಹ ಮೋಹವನ್ನು ಉಂಟು ಮಾಡಿಬಿಟ್ಟಿದ್ದಾನೆ. ಹೀಗೆ ಪರಮಾತ್ಮ ಮಧ್ಯೆ ಮಧ್ಯೆ ತಾನು ಸಾಮಾನ್ಯ ಶಿಶುವಲ್ಲ, ತಾನು ಸರ್ವೋತ್ತಮನಾದಂತಹ ಶ್ರೀಹರಿಯೇ ಅಂತನ್ನೋದನ್ನು ಮತ್ತೆ ಮತ್ತೆ ತೋರಿಸುತ್ತಾ ಇದ್ದಾನೆ. ಮತ್ತೆ ಅವನ ಮಾಯೆಯಿಂದಾಗಿ ಮತ್ತೆ ಅವರು ಮರೆತು ಬಿಡುತ್ತಾ ಇದ್ದಾರೆ. ಹೀಗೆ ಸ್ವಲ್ಪ ದಿನಗಳ ಆದ ಮೇಲೆ ಆ ಗೋಕುಲಕ್ಕೆ ಗರ್ಗಾಚಾರ್ಯರು ಅಂತ ಬರುತ್ತಾರೆ. ಗರ್ಗಾಚಾರ್ಯರು ತಾವು ಯಾದವರ ಪುರೋಹಿತರು, ಕುಲಪುರೋಹಿತರು. ಅವರು ಬಂದಾಗ ನಂದಗೋಪ ತಾನು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾನೆ. ನೋಡ್ರಿ, ನಮ್ಮ ಮಕ್ಕಳಿಗೆ ನಾಮಕರಣಾದಿ ಸಂಸ್ಕಾರಗಳನ್ನು ಮಾಡಬೇಕು, ನೀವೇ ಆ ಸಂಸ್ಕಾರಗಳನ್ನು ಮಾಡಬೇಕು ಎಂಬುದಾಗಿ ತಾನು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾನೆ. ಬಂದ ಗರ್ಗಾಚಾರ್ಯರಿಗೆ ಮೊದಲಿಗೆ ಸ್ವಾಗತವನ್ನು ಕೋರಿ ಅವರಿಗೆ ಅರ್ಘ್ಯಪಾದ್ಯಾದಿ ಸಮಸ್ತ ಉಪಚಾರಗಳನ್ನು ಮಾಡಿ ಅವರಿಗೆ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾನೆ. ನಿಮ್ಮಂತಹ ಅವರು ಭೂಮಿಯಲ್ಲಿ ಸಂಚಾರವನ್ನು ಮಾಡೋದು ಯಾಕೆ ಅಂತಂದರೆ, ಮಹದ್ವಿಚಲನಂ ನೃಣಾಂ ಗೃಹಿಣಾಂ ದೀನಚೇತಸಾಂ ನಿಶ್ರೇಯಸಾಯ ಭಗವಾನ್ ಕಲ್ಪತೆ ನಾನ್ಯಥಾ ಕ್ವಚಿತ್. ನಿಮ್ಮಂತಹ ಮಹಾನುಭಾವರು ಭೂಮಿಯಲ್ಲಿ ಸಂಚಾರವನ್ನು ಮಾಡೋದು ನಮ್ಮಂತಹ ದೀನರನ್ನು ಉದ್ಧಾರ ಮಾಡೋದಕ್ಕಾಗಿ, ನಮ್ಮ ಮೇಲೆ ಅನುಗ್ರಹವನ್ನು ಮಾಡೋದಕ್ಕಾಗಿಯೇ ನೀವು ಸಂಚಾರವನ್ನು ಮಾಡುತ್ತಾ ಇರುತ್ತೀರಿ. ಈ ಮಾತನ್ನು ಭಾಗವತ ಅನೇಕ ಸಂದರ್ಭಗಳಲ್ಲಿ ನಮಗೆ ತಿಳಿಸಿಕೊಡುತ್ತದೆ. ಅನುಗ್ರಹ ಏಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ ಎಂಬುದಾಗಿ ಹಿಂದನೂ ನಾವು ಕೇಳಿದ್ದೇವೆ. ಈ ಸ್ಕಂದದಲ್ಲಿಯೂ ಕೂಡ ಮತ್ತೆ ನಮಗೆ ಆ ಮಾತನ್ನು ಹೇಳುತ್ತಾ ಇದ್ದಾರೆ. ಹಾಗೆ ನೀವು ನಮ್ಮಂತಹ ದೀನರನ್ನು ಸಜ್ಜನರನ್ನು ಉದ್ಧಾರ ಮಾಡೋದಕ್ಕಾಗಿ ಏನೇ ಅಂತ ಬರುತ್ತೀರಿ. ಹಾಗಾಗಿ ನಮ್ಮಿಂದ ನಿಮಗೆ ಆಗಬೇಕಾದದ್ದೇನೂ ಇಲ್ಲ. ಹಾಗಿದ್ದರೂ ಕೂಡ ನಮ್ಮ ಮೇಲೆ ಅನುಗ್ರಹವನ್ನು ಮಾಡಿ ನಮ್ಮ ಮಕ್ಕಳಿಗೆ ನೀವು ಸಂಸ್ಕಾರವನ್ನು ಮಾಡಬೇಕು ಎಂಬುದಾಗಿ ಆ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾನೆ ನಂದಗೋಪ. ಅದಕ್ಕೆ ಗರ್ಗಾಚಾರ್ಯರು ಹೇಳುತ್ತಾ ಇದ್ದಾರೆ, ಇಲ್ಲ, ನಾನು ಸಂಸ್ಕಾರವನ್ನು ಮಾಡೋದಿಲ್ಲ. ಯಾಕೆ ಅಂತಂದರೆ ಕಂಸನಿಗೆ ಗೊತ್ತು ನಾನು ಯಾದವರ ಕುಲಪುರೋಹಿತ ಎಂಬುದಾಗಿ ಅವನಿಗೆ ಗೊತ್ತು. ನಾನೇನಾದರೂ ಸಂಸ್ಕಾರವನ್ನು ಮಾಡಿಸಿದೆ ಅಂತಂದರೆ ಕಂಸನಿಗೆ, ನಿನಗೂ ಮತ್ತು ವಸುದೇವನಿಗೂ ಇರುವಂತಹ ಆ ಸಂಬಂಧ ಮೈತ್ರಿ ಅಂತನ್ನೋದು ಕೂಡ ಗೊತ್ತು. ಹಾಗಾಗಿ ನಾನೇನಾದರೂ ಸಂಸ್ಕಾರವನ್ನು ಮಾಡಿಸಿದೆ ಅಂತಂದರೆ ಆಗ ಕೃಷ್ಣನು ನಿನ್ನ ಮಗನಲ್ಲ, ವಸುದೇವನ ಮಗನೇ ಎಂಬುದಾಗಿ ತಾನು ತಿಳಿದು ಬಿಡುತ್ತಾನೆ.